ಅಲ್ಲಿ ಒಂದು ಹುಡುಗಿನ ಲವ್ ಮಾಡಿದ್ದೆ. ಈಗ ಎಷ್ಟು ವರ್ಷ ನಿಮಗೆ? ಸರ್ ನನಗೆ 29 ಈಗ. 29 ವರ್ಷ ಈಗ. ಹೌದು ಬಟ್ ಸರ್. ನೀವು ಯಾವ ವರ್ಷದ ಕತೆ ಹೇಳ್ತಿರೋದು? ಸರ್ ನಾನು ಬೆಂಗಳೂರು, ಈಗ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲೇ. ಐ ಮೀನ್ ನೀವು ಬೆಂಗಳೂರಿಗೆ ಬಂದಿದ್ದು ಯಾವ ವರ್ಷದಲ್ಲಿ? ಬೆಂಗಳೂರಲ್ಲಿ ನಾನು 2011 ಬಂದೆ ಸರ್. ಬಟ್ ಈ ಪ್ರೀತಿ ವಿಚಾರ ಶುರುವಾಗಿದ್ದು 4 years ಬ್ಯಾಕ್. ಅರ್ಥಾತ್ ಅಂದ್ರೆ 2020. ಆದ್ರೆ ಒಂದು 8 ವರ್ಷ ಆಯ್ತು ಸರ್. ಸಾರಿ 8 ವರ್ಷ. ಓಕೆ, ಪ್ರೀತಿ ಶುರುವಾಗಿ 8 ವರ್ಷ. ಹೌದು ಸರ್, 8 ವರ್ಷದ ಹಿಂದೆ ಲವ್ ಮಾಡಿದ್ದು. ಓಕೆ. ಆಮೇಲೆ ಮನೆಗೆಲ್ಲ ಒಪ್ಸಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದ್ವೆ ಕೂಡ ಆಡಿದ್ವಿ. ಅಂದ್ರೆ ಹೇಗೆ ಪರಿಚಯ, ಹೇಗೆ ಲವ್ ಮಾಡಿ ಮದುವೆ ಆಗಿದ್ದು ಅಂದ್ರೆ? ಹೌದು ಸರ್, ಲವ್ ಮಾಡಿದ್ವಿ. ಲವ್ ಮಾಡಿ ಮತ್ತೆ ಮನೆಗೆಲ್ಲ ಐ ಮೀನ್ ಪರಿಚಯ ಮದ್ವೆನೂ ಹೇಗೆ ಆದ್ವಿ. ಅಂದೆ, ಪರಿಚಯ ಹೇಗೆ ಅಂದೆ? ಪರಿಚಯ ಅವರು ಒಂದು ಖಾಸಗಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು. ನಾನು ಹೋಗಲ್ಲಿ ಜಾಯಿನ್ ಆದೆ. ಯಾವ ಕೆಲಸ ಬಿಟ್ಬಿಟ್ಟಿದೆ ಮುಂಚೆ. ಅಂದ್ರೆ ನೀವು ಕಂಪ್ನಿಗೆ ಹೋಗಿದ್ದ, ಹುಡುಗಿಗೋಸ್ಕರ ಹೋಗಿದ್ದ? ಇಲ್ಲ ನನ್ಗೆ ಆ ಹುಡ್ಗಿ ಅವ್ರೇ ಅಂತಾನೆ ಅಲ್ಲಿ ಗೊತ್ತಿರ್ಲಿಲ್ಲ. ಪರಿಚಯ ಆದ್ರು? ಇಲ್ಲ, ಅವರೇ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ ಅಲ್ಲಿ. ಐ ಮೀನ್ ಕೆಲಸ ಮಾಡ್ಲಿಕ್ಕೆ ಹೋದ್ರಿ, ಬಟ್ ಅಲ್ಲಿ ಅವ್ರ ಪರಿಚಯ ಆಯ್ತು. ಹೌದು ಸರ್, ಅವ್ರ ಪರಿಚಯ ಆಯ್ತು. ಓಕೆ. ಮತ್ತೆ ಹಂಗೆ ಒಂದು 6 ತಿಂಗಳು ಅಲ್ಲೇ ಕೆಲಸ ಮಾಡಿ ನಾನು ಪ್ರಪೋಸ್ ಮಾಡಿದೆ ಹುಡುಗಿಗೆ. ಪ್ರಪೋಸ್ ಅಕ್ಸೆಪ್ಟ್ ಆಯ್ತು. ಮತ್ತೆ ಮನೆಯವರಿಗೆಲ್ಲ ಒಪ್ಸಿ ಮದ್ವೆ ಆದ್ವಿ. ಓಕೆ. ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಆದ್ವಿ ಸರ್. ನಾನೇ ಎಲ್ಲಾ ಖರ್ಚು ಹಾಕೊಂಡು ನಮ್ಮ ಮನೆಯವರೇ ಚೆನ್ನಾಗಿ ಪ್ರೀತಿಗೆ ಯಾರು ಮಾಡ್ಕೊಟ್ರು. ಅಡ್ಡ ಬರ್ಲಿಲ್ವಾ ಸರ್? ಯಾರು ಅಡ್ಡ ಬರ್ಲಿಲ್ವಾ ಅಂದೆ ನಿಮ್ ಪ್ರೀತಿಗೆ? ಯಾರು ಬರ್ಲಿಲ್ಲ. ಅವ್ರ ಮನೆಗೂ ಹೇಳಿದ್ರು, ನಮ್ಮ ಮನೆಗೂ ಹೇಳಿದೆ. ಏನಂದ್ರು ನಿಮ್ ಮನೆಯವರು ಮೊದಲನೇ ಸಾರಿ ನೀವು ಪ್ರೀತಿ ವಿಚಾರ ಹೇಳಿದಾಗ? ಏನಂದಿಲ್ಲ ಸರ್, ಆಯ್ತಪ್ಪ ನೀವ್ ಒಬ್ನೇ ಮಗ, ನಾನು ಓಕೆ ಚೆನ್ನಾಗಿದ್ರೆ ಮಾಡ್ಕೊಳಪ್ಪ, ನೀನ್ ಖುಷಿಯಾಗಿರ್ತೀಯ ಅಂತ ಅಂದ್ರು. ಓಕೆ. ಅಂದ್ರೆ ನಿಮ್ಗನ್ಸುತ್ತಾ ನಾವು ಚೆನ್ನಾಗಿ ಅಥವಾ ಒಂದು ಮಟ್ಟಿಗೆ ಜವಾಬ್ದಾರಿ ತಗೊಂಡು ದುಡ್ಕೊಂಡು ತಂದೆ ತಾಯಿ ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಜವಾಬ್ದಾರಿವಂತನಾಗಿ ಒಂದು ಪ್ರೀತಿ ಮಾಡಿ ಮನೆಗೆ ಹೇಳಿದ್ರೆ ಗಣಪ ಎಲ್ಲ ಜವಾಬ್ದಾರಿ ನಿಭಾಯಿಸ್ತವನೇ, ಇದನ್ನು ನಿಭಾಯಿಸ್ತಾನೆ ಬಿಡು ಅಂತ ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ? ಅಂದ್ರೆ ಏನೂ ಕೆಲಸ ಮಾಡದೆ ಏನೂ ಜವಾಬ್ದಾರಿ ತಗೊಳ್ಳದೆ ಸುಮ್ಮನೆ ಪೋರಿ ಥರ ಅದು ಪುಡಾರಿ ಥರ ತಿರುಗಾಡ್ಕೊಂಡಿದ್ದು ಪ್ರೀತಿ ಮಾಡಿದ್ರೆ ಮನೆಯವ್ರು ಒಪ್ಪಲ್ಲ ಅಂತ? ಹೌದೌದು. ಇಲ್ಲ, ಅವಾಗ ನಾನು ಆಲ್ರೆಡಿ ಕಷ್ಟ ಪಡ್ತಾ ಇದ್ದೆ. ನಮ್ಮ ಮನೆಯವರೆಲ್ಲ ಗೊತ್ತಿತ್ತು. ಅಂದ್ರೆ ನಿಮ್ಮ ಪ್ರೀತಿಗೆ ಒಂದು ಮಾನ್ಯತೆ ಸಿಗಬೇಕಂದ್ರೆ ಅಲ್ಲಿ ನೀವೊಬ್ಬ ಜವಾಬ್ದಾರಿ ಮನುಷ್ಯ ಆಗಿರ್ಬೇಕು. ಹೌದು ಸರ್, ಅಷ್ಟೊಂದು ಆಲ್ರೆಡಿ ನಾನು ಆಗಿದ್ದೆ, ಕಷ್ಟ ಪಡ್ತಾ ಇದೆ. ಓಕೆ. ಅವಾಗ ಮನೇಲಿ ಬಿಡು, ನನ್ ಮಗ ದುಡಿತಾವನೆ ಚೆನ್ನಾಗೆ, ನೋಡಿ ಇದು ಅವ್ನು ಖುಷಿಯಾಗಿರ್ಲಿ ಅಂದ್ಬಿಟ್ಟು ನಿಮ್ಮ ಮೂಲಕ ಇದು ಜಗತ್ತಿಗೆ ಸಮಾಜಕ್ಕೆ ಎಷ್ಟೋ ಜನ ಯುವಕ ಯುವತಿಯರು ಇನ್ನು ಅಪ್ಪ ಅಮ್ಮನ ದುಡ್ಡಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಪಾಕೆಟ್ ಮನಿಯಲ್ಲಿ ಜೀವನ ಮಾಡ್ತಿರ್ತಾರೆ, ಜೊತೆಗೆ ಇವರು ಒಂದು ಹುಡುಗಿ ಓಡಿಸ್ಕೊಂಡು ಓಡಾಡ್ತಾರೆ. ಅರೆ, ದುಡಿಮೆ ಶುರು ಆಗಬೇಕು, ನಿಮಗೆ ಜಗತ್ತು ಕಷ್ಟ ಸುಖ ಅರ್ಥ ಆಗಬೇಕು, ನೀವು ಒಂದು ಮಟ್ಟಕ್ಕೆ ಅಪ್ಪ ಅಮ್ಮನಿಗೆ ಅನ್ಸ್ಬೇಕು, ಓಹ್ ನನ್ನ ಮಗ ಈಗ ಯಾವ ಸ್ವಾಭಿಮಾನದಿಂದ ದುಡಿತಾ ಇದ್ದಾನಪ್ಪ, ಅವನು ಯಾವುದೋ ಸುಖಕ್ಕೋಸ್ಕರ ಹುಡುಗಿಯನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಈಗ ಅವನಿಗೆ ಕಷ್ಟ ಸುಖ ಗೊತ್ತು. ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಪ್ರೀತಿ ಒಪ್ಕೋಬೇಕು ಬೇಡವೋ ಅನ್ನೋದು ನಿರ್ಧಾರವಾಗುತ್ತೆ. ಇದು ನಿಮ್ಮ ಕಥೆಯಲ್ಲೂ ಕೂಡ ಹೌದು. ಹೌದು ಸರ್, ಹೌದು. ನೀವು ಒಂದು ಮಟ್ಟಿಗೆ ಜವಾಬ್ದಾರಿವಂತರಾಗಿದ್ರಿಂದ, ಯಾಕಂದ್ರೆ ನೀವೊಬ್ಬರೇ ಅಲ್ಲ, ಆ ಹುಡುಗಿ ಕೂಡ ಹೌದು. ಹೌದೌದು. ಹೌದು ಸರ್, ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಅದಕ್ಕೆ ಮನೆಯವರು ಮದುವೆ ಆಯ್ತು. ಮದುವೆ ಆಯ್ತು ಸರ್. ಮದ್ವೆ ಆಗಿ ಒಂದ 3 ವರ್ಷ ಚೆನ್ನಾಗೇ ಇದ್ವಿ. ಓಕೆ. ಈ ಕೊರೋನಾ ಬಂತಲ್ಲ, ಫಸ್ಟ್ ಕೊರೋನಾ, ಆವಾಗ ಬೆಂಗಳೂರಲ್ಲಿ ಆಗ್ಲಿಲ್ಲ ಬಾಡಿಗೆ ಕಟ್ಟಕ್ಕೆ. ಮತ್ತೆ ಕೆಲ್ಸನೂ ನನ್ಗೆ ಕೆಲ್ಸ ಸಿಗ್ಲಿಲ್ಲ. ಮತ್ತೆ ಕೆಲ್ಸದಿಂದ ಬೇಡ ಅಂದ್ರು. ಏನಕ್ಕೆ ಬೇಡ? ನಾವು ಅಂದ್ರೆ ನಾವು ಈಗ ಲವ್ ಮಾಡಿ ಮದ್ವೆ ಆದ್ವಲ್ಲ, ಓಕೆ. ಅವಾಗ ನಾವು ಇಬ್ರು ಹೋಗ್ತಾ ಇದ್ವಿ ಕಂಪ್ನಿ ಬಿಟ್ಬಿಟ್ಟು ನಾನು ಬೇರೆ ಕಂಪ್ನಿಗೆ ಸೇರ್ಕೊಂಡೆ. ಯಾಕೆ? ಅವಾಗ 3 ವರ್ಷ ಇಲ್ಲ, ಅಲ್ಲಿ ದೂರ ಆಗ್ತಿತ್ತು ಸರ್, ದೂರ ಆಗ್ತಿತ್ತು. ಅದಕ್ಕೆ ನಾವು ನಿಯರ್ ಈ ಕಡೆ ಬೆಂಗಳೂರು ಕಡೆ ಹತ್ರಕ್ಕೆ ಆಗಂತ ಇದ್ರ ಕಡೆ ಮಾಡ್ಕೊಂಡ್ವಿ, ಮೇನ್ ರೋಡ್ಗೆ ಯಾವ್ದಾನ ಇರ್ಲಿ ಅಂದ್ಬಿಟ್ಟು. ಅವಾಗ ನಾನು ಒಬ್ನೇ ಹೋಗ್ತಾ ಇದ್ದೆ, ನನ್ಗೂ ಒಳ್ಳೆ ಸಂಬಳ ಇತ್ತು. ಮೇಡಮ್ ಮನೇಲೇ ಇರ್ತಾ ಇದ್ರು ನಮ್ಮ ಮಿಸ್ಸಸ್. ಕೊರೋನಾ ಬಂದ್ಮೇಲೆ ಸ್ವಲ್ಪ ನನ್ನ ಅವಾಯ್ಡ್ ಮಾಡಕ್ಕೆ ಇದ್ ಮಾಡಿದ್ರು. ಅವ್ರಿಗೆ ಒಂದೇ ಒಂದು. ನೀವು ಡೈಲಿ ಮನೆಗೆ ಬರ್ತಿರ್ಲಿಲ್ಲ ಅಂದ್ರೆ ನೀವು ದೂರ ಇದ್ರ ಆ ಸಮಯದಲ್ಲಿ? ಇಲ್ಲ ಸರ್, ಮನೇಲೇ ಇರ್ತಾ ಇದೆ. ಡೈಲಿ ಅಪ್ ಅಂಡ್ ಡೌನ್, ಅಂದ್ರೆ ಕೆಲ್ಸಕ್ಕೆ ಒಂದು 10 ಕಿಲೋಮೀಟರ್ ಆಗೋದಷ್ಟೇ. ಬಟ್ ಅವರು ಮನೇಲಿ ಇರ್ತಾ ಇದ್ರು? ಅವ್ರ ಮನೇಲೇ ಇರ್ತಾ ಇದ್ರು ಸರ್. ಅವ್ರ ಹತ್ರ ಒಂದೇ ಒಂದು ಕೀಪ್ಯಾಡ್ ಸಿಟ್ಟು ಇರ್ಲಿಲ್ಲ ಸರ್. ನಾನು ಐಫೋನ್ ತಗೊಂಡಿದ್ದೆ. ಫೋನು ಐಫೋನ್ ನ ಮಾರಿ ಇಬ್ರಿಗೂ ಒಂದೊಂದು ಫೋನ್ ತಗೊಂಡ್ವಿ. ಬಿಡು ನಮ್ಮ ಹೆಂಡತಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅದ್ ಫೋನ್ ಕೊಡ್ಸೇ ನಾನು ಹಾಳು ಮಾಡಿದೆ ಸರ್ ಅವ್ರನ್ನ. ಬಟ್ ಅಲ್ಲಿವರೆಗೂ ಅವ್ರ ಫೋನ್ ಬೇಕು ಅಂತ ಏನಾದ್ರು ಕೇಳಿರ್ಲಿಲ್ವಾ? ಇಲ್ಲ, ಅವಾಗ ಕೇಳೋರು ನನಗೂ ಒಂದು ಫೋನ್ ಬೇಕು, ಮನೇಲಿ ಟಿವಿ ಎಲ್ಲ ಇತ್ತು.
ಓಕೆ. ಬಟ್ ನನಗೂ ಒಂದು ಅಪ್ಪ ಅಮ್ಮನ ಜೊತೆ ಮಾತಾಡಕ್ಕೆ ಒಂದು ಫೋನ್ ಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಇದ್ದಿದ್ದು ಐಫೋನ್ ನ ಸೇಲ್ ಮಾಡಿ ಓಕೆ ಅದೇ ದುಡ್ಡಲ್ಲಿ 2 ಫೋನ್ ತಗೊಂಡ್ವಿ, ಅವ್ರಿಗೊಂದು ನಮ್ಗೊಂದು. ಮತ್ತೆ ಅದಾದ್ಮೇಲೆ ಅವರು ಜಾಸ್ತಿ ಫೋನಲ್ಲಿ ಅಟ್ಯಾಚ್ ಆಗ್ಬಿಟ್ರು ಸರ್. ಅವರ ರಿಲೇಟಿವ್ಸ್ ಅವರ ಫ್ಯಾಮಿಲೀಸ್ಗೆಲ್ಲ ಜಾಸ್ತಿ ಫೋನಲ್ಲಿ ನನ್ನ ಕಡೆ ಸ್ವಲ್ಪ ಗಮನ ಕಡಿಮೆ ಆಯ್ತು. ಅಂದ್ರೆ ಅವ್ರಿಗೆ ಅಟ್ಯಾಚ್ ಆದ್ರು ಅಂದ್ರೆ ಅದರ ಅರ್ಥ ನೀವು ಆಫೀಸ್ಗೆ ಹೋದಾಗ ಅವ್ರಿಗೆ ಬಿಡುವಿತ್ತು ಮಾತಾಡ್ತಿದ್ರು, ಅಥವಾ ನೀವು ಮನೆಗೆ ಬಂದಾದ್ರೂ ಅದನ್ನೇ ಮಾಡ್ತಾ ಇದ್ರು? ಮನೆಗ್ ಬಂದಾದ್ರು ಅದನ್ನೇ ಮಾಡ್ತಾರೆ ಸರ್. ನನ್ಗೆ ಊಟ ಇಕ್ಕೊಡು ಅಂದ್ರೆ ಇಲ್ಲ, ಊಟ ಇಕ್ಕೊಡ್ತಾ ಇರ್ಲಿಲ್ಲ. ನಾನ್ ಪಾಡಕ್ ನಾನು ಊಟ ಇಕ್ಕೋಬೇಕಿತ್ತು. ಅಂದ್ರೆ ಬಿಫೋರ್ ವಿತೌಟ್ ಮೊಬೈಲ್, ವಿತ್ ಮೊಬೈಲ್ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು? ಹಾ, ಗೊತ್ತಾಗ್ತಾ ಇತ್ತು ಸರ್. ಗೊತ್ತಾಗ್ತಾ ಇತ್ತು, 100% ನೀವದೊಂದು ಪ್ರಶ್ನೆ ಮಾಡ್ತಿದ್ರಾ? ನೀವದೊಂದು ಪ್ರಶ್ನೆ ಮಾಡ್ತಾ ಇದ್ರಾ? ಹೌದೌದು, ಪ್ರತಿ ಒಂದಕ್ಕೂ ಲಾಕ್ ಇಕ್ತಾ ಇದ್ರು ಸರ್. ವಾಟ್ಸ್ಆಪ್ ಲಾಕು, ಫೇಸ್ಬುಕ್ ಲಾಕು, ಮೊಬೈಲ್ ಟೋಟಲ್ ಡಿಸ್ಪ್ಲೇಗೆ ಲಾಕು. ನಾನ್ ಕೇಳಿದ್ರೆ ತೆಗಿಂದ್ರು ತೆಗಿ ಕೊಡ್ತಾ ಇರ್ಲಿಲ್ಲ. ಅದೇ ನನ್ ಫೋನ್ ಕೇಳೋರು ತಗೊಳ್ಳಿ, ಏನ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇದೆ ಅವ್ರಿಗೆ. ಹಂಗೆ ಬಂದು ನಾನು ಸ್ವಲ್ಪ ದಿನ ಒಂದು 6 ಮಂತ್ ವರೆಗೂ ನೋಡ್ದೆ ಸರ್. ಇವಾಗ ಸರೋಗ್ಬೋದು, ನಾಳೆ ಸರೋಗ್ಬೋದು ಅಂತ. ಅವ್ರೇನು ಸರೋಗ್ಲಿಲ್ಲ. ಮತ್ತೆ ಅಷ್ಟೊತ್ತಿಗೆ ಕೊರೋನಾ ಬರೇ ಬಂತು. ಅಲ್ಲ, ಈಗ ಅಲ್ಲಿ ಪ್ರಶ್ನೆ ಇದ್ದಿದ್ದು ನಿಮಗೆ, ಈಗ ಡೈರೆಕ್ಟ್ ಹೇಳ್ಬೇಕಾದ್ರೆ ನಿಮಗೆ ಬೇರೆ ಏನಾದ್ರು ಅನುಮಾನ ಇತ್ತ, ಅಥವಾ ಏನ್ ಅವತ್ತಿಗೆ ಏನ್ ಸಮಸ್ಯೆ ಆಯ್ತು? ಅಂದ್ರೆ ಯಾಕೋ ನನ್ನ ಕಡೆ ಗಮನ ಕೊಡ್ತಿಲ್ಲ ಅನ್ನೋದೇ ಸಮಸ್ಯೆನಾ, ಅಥವಾ ಆ ಮಟ್ಟಿಗೆ ವಿರೋಧಿಸ್ಲಿಕ್ಕೆ ಒಂದು ಬಲವಾದ ಕಾರಣ ಏನಾದ್ರು ಇತ್ತ, ಅಥವಾ ಸಿಕ್ತಾ ನಿಮಗೆ? ಹೌದು ಸರ್, ಸಿಕ್ತು ನನಗೆ. 6 ಮಂತ್ ಆದ್ಮೇಲೆ ನನ್ಗೆ ಗೊತ್ತಾಯ್ತಲ್ಲ ಏನಾಯ್ತು. ಅವ್ರ ಮೊಬೈಲ್ ಅವರು ಊರಿಗೆ ಕಳಿಸ್ತಾ ಇದೆ ಅವಾಗ. ಅವ್ರ ಮನೆಯಲ್ಲೇ ಇದ್ರಲ್ವಾ. ಅವ್ರ ಊರು ಸ್ವಲ್ಪ ದೂರ, ದಾವಣಗೆರೆ ಹತ್ರ. ನಾವಿದ್ದಿದ್ದು ಬೆಂಗಳೂರಲ್ಲಿ, ಅವ್ರ ದಾವಣಗೆರೆ. ಬಟ್ ನಿಮ್ಮ ಮೂಲ ದಕ್ಷಿಣ ಕರ್ನಾಟಕ, ಅವ್ರದ್ದು ಉತ್ತರ ಕರ್ನಾಟಕನ? ಹೌದು ಸರ್, ಎಕ್ಸಾಕ್ಟ್ಲಿ. ಅವಾಗ ಅವ್ರನ್ನ ಊರಿಗೆ ಕಳಿಸ್ತಾ ಇದೆ, ಒಬ್ರೇ ಹೋಗ್ತಾ ಇದ್ರು ಅವರು. ನನ್ ಪಾಡು ನಾನು ಆಫೀಸ್ಗೆ ಹೋಗ್ಬಿಡ್ತಾ ಇದ್ದೆ. ಅವರು ಊರಿಗೆ ಹೋದಾಗ ಸೀದಾ ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ. ಅವ್ರು ಬೇರೆ ಹುಡುಗನ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದ್ರು. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಅವರು ಮನೆಗೆ ಹೋಗ್ತಾ ಇರ್ಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬಿಟ್ರೆ ಅವರು ಮಧ್ಯಾಹ್ನ 12 ಗಂಟೆ ಅಷ್ಟಲ್ಲಿ ರೀಚ್ ಆಗ್ಬೋದಿತ್ತು ಅವ್ರ ಮನೆಗೆ. ಅಂದ್ರೆ ಥ್ರೂ ಬಸ್ ಆರ್ ಟ್ರೈನ್? ಥ್ರೂ ಬಸ್ ಸರ್. ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ 12 ಗಂಟೆ ಮಧ್ಯಾಹ್ನ ಅಷ್ಟಲ್ಲಿ ಅವ್ರ ಮನೆಗೆ ಹೋಗ್ಬೋದಿತ್ತು. ಬಟ್ ರೀಚ್ ಆದಾಗ ಫೋನ್ ಮಾಡ್ತೀನಿ ಅಂತ ಹೇಳೋಗಿರೋರು? ಹೌದೌದು. ಅವ್ರ ಅಮ್ಮನೇ ಕಾಲ್ ಮಾಡಿದ್ರು ನನಗೆ, ನಿಮ್ ಮಿಸ್ಸಸ್ ಬರ್ತಾ ಇದ್ರಲ್ಲ, ಬರ್ದಿಲ್ವಲ್ಲಪ್ಪ ಇನ್ನ ಅಂತ ಫೋನ್ ಮಾಡಿದ್ರು. ನಾನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಸಂಜೆ 6:30 ಗಂಟೆ ಅಲ್ಲೇ ಇದ್ದಿ ಆ ಹುಡುಗನ ಜೊತೆ. ಆಮೇಲೆ ಅವ್ರ ಮನೆಗೆ ಬಂದವ್ರು ರಿಟರ್ನ್ 50 ಕಿಲೋಮೀಟರ್ ಹಿಂದಕ್ಕೆ ಬಂದಿದ್ದಾರೆ. ಸರಿ, ಇದು ನಿಮ್ಗೆ ಹೇಗ್ ಗೊತ್ತು? ಇದು ಖಾತ್ರಿ ಅನ್ಸೋಗೆ ನಿಮ್ಗೆ ಹೇಗ್ ಅನುಭವಕ್ಕೆ ಬಂತಿತ್ತು? ಸರ್, ನಾನು ಮೊಬೈಲ್ ಅವ್ರ ಊರಿಗೆ ಹೋದಾಗ ಮೊಬೈಲ್ ಅಲ್ಲಿ ಅವ್ರ ಅಣ್ಣನ ಹೆಂಡ್ರು ಇತ್ತು. ಅವ್ರ ಅಣ್ಣನ ಹೆಂಡತಿ ಇವಳು ಮೊಬೈಲ್ ಪಾಸ್ವರ್ಡ್ ಎಲ್ಲ ಗೊತ್ತಿತ್ತು. ಆ ಪಾಸ್ವರ್ಡ್ ಓಪನ್ ಆಗಿ ಕೊಟ್ಟಿದ ತಕ್ಷಣ ಫೋಟೋಸ್ ಎಲ್ಲ ಬಂತು ಸರ್. ಅಂದ್ರೆ ಅವ್ರ ಅಣ್ಣನ ಹೆಂಡತಿ ನೀವು ಕೇಳಿದ ತಕ್ಷಣ ಪಾಸ್ವರ್ಡ್ ಹೇಳಿದ್ರ ನಿಮಗೆ? ಹೇಳಿದ್ರು, ಇದು ಪಾಸ್ವರ್ಡ್ ನನಗೆ ಗೊತ್ತಿಲ್ಲ ಅಮ್ಮ, ಈಗ ಈ ತರ ಮಾಡ್ತಿದಾರೆ ಅಂದ್ಬಿಟ್ಟಾಗ, ಇಲ್ಲ ಅಣ್ಣ ಪಾಸ್ವರ್ಡ್ ನನಗೆ ಗೊತ್ತು, ಹಾಕೊಡ್ತೀನಿ ತಗೊಳ್ಳಿ ಅಂದ್ರು. ಬಟ್ ಅವ್ರ ಉದ್ದೇಶ ಏನಿತ್ತು? ನಿಮ್ಮನ್ನ ಕಾಪಾಡಬೇಕು, ಅಥವಾ ನಿಮ್ಗೇನೋ ಸತ್ಯ ಗೊತ್ತಾಗ್ಲಿ ಅನ್ನೋದಾ, ಅಥವಾ ಆಕೆನ್ ಸಿಗಾಕ್ಸ್ಬೇಕು ಅನ್ನೋದಾ? ಸರ್ ಇಲ್ಲ, ನಮ್ಮನ್ನ ಕಾಪಾಡ್ಬೇಕು, ನನ್ಗೊಂದು ಅರಿವು ಮೂಡಿಸ್ಬೇಕು, ಈ ತರ ತಪ್ಪು ದಾರಿ ಹೋಗ್ತಿದ್ದಾಳೆ. ಇವನ್ ಆ ಹೆಣ್ಣು ಮಗಳು ಅಂತವಳಲ್ಲ? ಹೌದೌದು, ಇಲ್ಲ ಸರ್, ಆತರ ಇಲ್ಲ. ಬುದ್ಧಿ ಹೇಳುವಂತ ಹೆಣ್ಮಗಳೇ. ಹೌದು, ಬುದ್ಧಿ ಹೇಳುವಂತ ಹೆಣ್ಣು ಮಗಳು. ಅದಕ್ಕೆ ನನ್ಗೆ ಹೇಳೋರು, ಅಣ್ಣ ನೀನ್ ತುಂಬಾ ಒಳ್ಳೆಯವರು, ನಿನ್ ಮೋಸ ಆಗ್ತಾ ಇದೆ, ಒಂದ್ಸಲ ಮೊಬೈಲ್ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನೆಲ್ಲ ಚೆಕ್ ಮಾಡಾದ್ಮೇಲೆ ಅವನ ಜೊತೆ ಇರೋದು ಫುಲ್ ಎಲ್ಲ ಫೋಟೋಸ್ ಬಂತು ಸರ್. ನಾನು ಅವಾಗ್ಲೂ ಕೇಳಲಿಲ್ಲ ಅವ್ರನ್ನ, ಏನಮ್ಮ ಇದೆಲ್ಲ ಫೋಟೋ, ನಿನ್ ಮಧ್ಯಾಹ್ನ ಹೋಗ್ತಿದ್ದೆ, ಸಾಯಂಕಾಲ ಹೋಗ್ತಾ ಇದೆಯಾ ಮನೆಗೆ ಅಂತ. ಲೈಕ್ ಅವ್ರ ಜೊತೆ ಇರೋ ಫೋಟೋನ ಅಥವಾ ಕಾಂಟ್ಯಾಕ್ಟ್ಸ್? ಅವ್ರ ಜೊತೆಲಿ ಇರೋದು, ಅವ್ರ ಜೊತೆಲಿ ಊಟ ಮಾಡಿರೋದು, ಅವ್ಳ ತೊಡೆ ಮೇಲೆ ಮಲ್ಕೊಂಡಿರೋದು, ತುಂಬಾ ಫೋಟೋಸ್ ಎಲ್ಲ ಇದ್ದಾವ ಸರ್. ಬಟ್ ಏನ್ ಅನ್ಸ್ತು ಆ ಸಮಯದಲ್ಲಿ ನಿಮ್ಗೆ? ಅಫ್ಕೋರ್ಸ್ ನನ್ಗೆ ಆ ಪೇನ್ ಅರ್ಥ ಆಗುತ್ತೆ, ಬಟ್ ಆ ಸಮಯದಲ್ಲಿ ಕಾದ್ ನೋಡೋಣ ಅನ್ನಿಸ್ತಾ, ಅಥವಾ ಏನ್ ಅನ್ಸ್ತು? ಸರ್ ಕಾದ್ ನೋಡೋಣ ಅನ್ನಿಸ್ತು. ಅವಾಗ್ಲೂ ನಾನು ಅನುಮಾನ ಏನು ಪಡ್ಲಿಲ್ಲ ಸರ್. ಬಿಡು, ಏನೋ ಫ್ರೆಂಡ್ಶಿಪ್ ಅಲ್ಲಿ ಹೋಗಿರ್ಬೋದು ಅಂತ ಸುಮ್ಮನಾದೆ.
ಮತ್ತೆ ಇವ್ರು ತುಂಬಾ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ನನಗೆ ಅಪ್ಪ ಅಮ್ಮ ಬೇರೆ ಇಲ್ಲಿ ಪ್ರೆಜರ್ ಆಗ್ತಾ ಇದ್ರು, ಮಕ್ಳು ಬೇಕು ನಮ್ಗೆ, ಮಕ್ಳು ಬೇಕು ಅಂತ. ಆಲ್ರೆಡಿ 2 ವರ್ಷ ಆಗ್ಬಿಟ್ಟಿತ್ತು. ಮಕ್ಳು ಬೇಕಪ್ಪ, ಎಷ್ಟು ವರ್ಷ ಆಯ್ತು ಅಂತ ಪ್ರೆಜರ್ ಆಗ್ತಾ ಇದ್ರು. ಅವ್ರು ನೋಡಿದ್ರೆ ಮಕ್ಳು ಬೇಡ ನನ್ಗೆ, ಮಕ್ಳು ಬೇಡ ಅಂತ ಹೇಳ್ತಾ ಇದ್ರು. ಕಾರಣ ಅದೇ ಸರ್, ಅಲ್ಲಿ ಬೇರೆ ಹತ್ರ ಇದ್ರಲ್ಲ, ಅವರು ಹೇಳ್ಕೊಟ್ಟಿದ್ರಂತೆ ಮಕ್ಳು ಬೇಡ ನಿನ್ಗೆ ಅವ್ರ ಜೊತೆ ಅಂತ. ಓ, ನಿಮ್ ಜೊತೆ ಮಕ್ಳಾಗೋದು ಬೇಡ ಅಂತ ಅವ್ರು ಹೇಳ್ಕೊಟ್ಟು ಬೇಡ ಅಂತ ಅವ್ರು ಹೇಳ್ಕೊಟ್ಟಿದ್ರು. ಮತ್ತೆ 2 ಸತ ಪ್ರೆಗ್ನೆಂಟ್ ಆಗಿ ನನಗ್ ಗೊತ್ತಿಲ್ದಂಗೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅಬಾರ್ಷನ್ ಆಗೋ ತರ. ಐ ಮೀನ್ ನಿಮ್ ಅವ್ರ ಜೊತೆ ಪ್ರೆಗ್ನೆಂಟ್ ಆಗಿ? ನನ್ ಜೊತೆ ಪ್ರೆಗ್ನೆಂಟ್ ಆಗಿ. ಓಕೆ ಓಕೆ ಓಕೆ. ಪಾಪ ಆತನ ಬೇಡ ಅಂದ್ಬಿಟ್ಟು ಮಾತಿಂದ ಅದು ಬೇಡ ಅಂತ ಅಬಾರ್ಷನ್ ಮಾಡಿ, ಬೇಡ ಅಂದ್ಬಿಟ್ಟು ಅಬಾರ್ಷನ್ ಮಾಡಿಸ್ಕೊಂಡಿರೋದು ಟ್ರೀಟ್ಮೆಂಟ್. ಓಕೆ. ಆಮೇಲೆ ಲಾಸ್ಟ್ಗೆ ಏನಾಯ್ತು ಅಂದ್ರೆ, ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನನ್ನನ್ನ ಗಂಡಸೇ ಅಲ್ಲ ಇವ್ರು ಅಂತ ಅವ್ರ ಮನೆಯವ್ರ ಹತ್ರ ಹೇಳ್ಬಿಟ್ಟಿರೋದು. ಯಾರಿಗ್ ಗೊತ್ತಾದ ಮೇಲೆ? ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಯ್ತಲ್ಲ ಸರ್. ನೀವೇ ಹೇಳಿದ್ರ? ಏನು? ನಾನೇ ಹೇಳ್ದೆ, ನೋಡಿ ನಿಮ್ ಮಗಳು ಈ ತರ ಮಾಡ್ತಾವಳೆ. ಸರಿ, ಈಗ ಅದಾದ್ಮೇಲೆ ತಗೊಳ್ಳೋಣ. ನಿಮಗೆ ಫೋನ್ ಲಾಕ್ ಗೊತ್ತಾಗಿ ಅದೆಲ್ಲ ಗೊತ್ತಾಯ್ತಲ್ಲ, ಸೊ ನೀವು ಆಕೆಯನ್ನ ಯಾವಾಗ ಕೇಳಿದ್ರಿ? ಅವಾಗ್ಲೇ ಕೇಳಿದ್ರೇನ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಕೇಳಿದ್ರ? ಸ್ವಲ್ಪ ದಿನ ಆದ್ಮೇಲೆ ನಾವು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ನಮ್ಮ ಮನೆಗೆ. ಏನ್ ಕೇಳಿದ್ರಿ ಅವ್ರ ಹತ್ರ? ಫೋಟೋ ತೋರ್ಸುದ್ರ ಅಥವಾ ಏನ್ ಹೇಳಿದ್ರಿ? ಫೋಟೋ ನಾನು ಇಮಿಡಿಯೇಟ್ ನನಗೆ ವಾಟ್ಸ್ಆಪ್ ಮಾಡ್ಕೊಂಡೆ. ನಾನು ಅಂದ್ರೆ ನಿಮಗೆ ಶೇರ್ ಮಾಡ್ಕೊಂಡ್ರಿ? ಶೇರ್ ಮಾಡ್ಕೊಂಡೆ ಸರ್. ಅವ್ರು ನನ್ನ ವಾಟ್ಸ್ಆಪ್ ಚೆಕ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಮೇಲ್ ಮಾಡ್ಕೊಂಡೆ. ನನ್ನ ಮೇಲ್ ಐಡಿ ಇದ್ರೆ ತಕೊಂಬೋದು ಅಂದ್ಬಿಟ್ಟು ಮೇಲ್ ಮಾಡ್ಕೊಂಡೆ. ಅವ್ರು ಯಾವಾಗ್ಲೂ ಫೋನ್ ನಂದು ಹಿಡ್ಕೊಂಡಿರೋರು, ಇನ್ ಕೇಸ್ ವಾಟ್ಸ್ಆಪ್ ಅಲ್ಲಿ ಇದ್ರೆ ಡಿಲೀಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಮೇಲ್ ಮಾಡ್ಕೊಂಡೆ. ಬಂದ್ವಿ ಬೆಂಗಳೂರಿಗೆ. ಅವಾಗ್ಲೂ ನಾನು ಒಂದು ವಾರ ಏನು ಕೇಳಲಿಲ್ಲ. ಆಮೇಲೆ ಒಂದು ಫೋಟೋ ತೋರಿಸ್ತೆ ಅವ್ರಿಗೆ. ಅವರ ರಿಲೇಟಿವ್ ಅವ್ರ ದೊಡ್ಡಮ್ಮನ ಮಗ ಒಬ್ಬ ಇದ್ದ ಸರ್. ಅವ್ರ ದೊಡ್ಡಮ್ಮನ ಮಗ ಬಂದಾಗ ನಾನು ಆಫೀಸಲ್ಲಿ ಇದ್ರು ಫೋನ್ ಮಾಡೋರು, ಅರೆ ಅಣ್ಣ ಬಂದಿದ್ದಾರೆ ಅಂತ. ಬಟ್ ಈ ಹುಡುಗ ಹೇಳಿದ್ನಲ್ಲ ಈಗ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾ ಇದ್ರು ಅಂತ, ಅವ್ರು ನಮ್ಮನೆಗೆ 2 ಸತ ಬಂದಿದ್ದಾರೆ. ಫೋಟೋ ಇದೆ, ವಿತ್ ಫೋಟೋ ಇದೆ ಸರ್. ನಮ್ಮನೆಗೆ 2 ಸತ ಬಂದಿದ್ದಾರೆ. ಅವ್ರ ದೊಡ್ಡಪ್ಪ ಮಗ ಬಂದಾಗ ನಿಮಗೆ ಹೇಳ್ತಿದ್ರಲ್ಲ, ಅದು ನಂಬಿಕೆ ಬರ್ಲಿ ಅಂತಲ್ಲ? ಹೌದು ಸರ್. ಓಕೆ. ಯಾರು ಬಂದ್ರು ನನ್ನ ಹೆಂಡತಿ ತಿಳಿಸ್ತಾಳೆ ಅನ್ನೋ ನಂಬಿಕೆ ನಿಮಗ್ ಬರ್ಲಿ ಅಂತ? ಹೌದು ಸರ್. ಬಟ್ ಅದೇ ಹುಡುಗ ಬೇರೆ ಹುಡುಗ ಬಂದಾಗ ಅದೇ ಯಾರು ಬಂದಿರ್ಲಿಕ್ಕಿಲ್ಲ ಅಂತ ನಿಮ್ಗೆ ಅನ್ಸ್ಬೇಕು, ಯಾಕಂದ್ರೆ ಬಂದಿದ್ರೆ ಹೇಳೋದಲ್ವಾ ಅಂತ. ಹೌದು ಸರ್, ಹೌದು. ಸರಿ, ಅದನ್ನ ತೋರಿಸ್ತಾರೆ. ಅವ್ರು ಏನಂದ್ರು? ಅವ್ರ ಪ್ರತಿಕ್ರಿಯೆ ಏನಿತ್ತು? ಪ್ರತಿಕ್ರಿಯೆ ಏನಿಲ್ಲ ಸರ್. ಇಲ್ಲ ನಿನ್ಗೆ ಹೇಳೋಣ ಅನ್ಕೊಂಡೆ, ಹೇಳಕ್ ಆಗ್ಲಿಲ್ಲ, ಬಂದಿದ್ದ ಮನೆಗೆ ಅಂತ ಹೇಳಿದ್ರು. ನಾನು ಹಂಗೆ ಸುಮ್ನೆ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಟೆ. ಸುಮ್ನೆ ಸಂಸಾರ ಹಾಳಾಗೋಯ್ತೆ, ಲವ್ ಮಾಡಿ ಮದ್ವೆ ಆಗಿದ್ದೀವಿ, ಚೆನ್ನಾಗಿ ಆಡ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ನಾನ್ ಸ್ವಲ್ಪ ಯೋಚನೆ ಮಾಡಿದೆ ಸರ್. ಬಿಡು ಹೋಗ್ಲಿ, ತಪ್ಪು ಮಾಡಿದಾಳೆ, ಪರವಾಗಿಲ್ಲ, ಕ್ಷಮಿಸೋಣ ಅಂತ. ಅಂದ್ರೆ ತಪ್ಪು ಅಂದ್ರೆ ತೀರಾ ಇದು ಪೀಕ್ ಲೆವೆಲ್ ತಪ್ಪು ಅಂತ ನಿಮ್ಗೆ ಅರಿವು ಆಯ್ತಾ, ಅಥವಾ ಖಾತ್ರಿ ಆಯ್ತಾ, ಅಥವಾ ಸ್ನೇಹ ಅಷ್ಟೇ ಅನ್ನೋದ್ರ ಬಗ್ಗೆ ನಿಮಗೆ ಸಮಾಧಾನ ಆಯ್ತಾ? ಇಲ್ಲ ಸರ್, ಅವ್ರು ತುಂಬಾ ತಪ್ಪು ಮಾಡಿದ್ರು ಅವರು. ಆ ಸಮಯಕ್ಕೆ ನಿಮ್ಗೆ ಅದು ಗೊತ್ತಿತ್ತು? ಹೌದು ಸರ್. ತಪ್ಪು ಮಾಡಿದ್ರು ಕೂಡ ನಂಗೆ ಕ್ಷಮಿಸ್ತೆ ಸರ್. ಹೋಗ್ಲಿ ಬಿಡು, ಮನೆಗೆ ಬಂದಿದ್ರಲ್ವಾ, ನಮ್ಮ ಮನೆಗೆ ಬಂದು ಅವಳು ತೊಡೆ ಮೇಲೆ ಮಲ್ಕೊಂಡು ಅವಳು ಊಟ ತಿನ್ನಿಸ್ತಾ ಇರೋದು ಎಲ್ಲ ಫೋಟೋ ಹೊಡ್ಕೊಂಡಿದ್ದಾರೆ. ಆಮೇಲೆ ನಾನು ಅವಳ ಬರ್ತ್ಡೇಗೊಂದು ಹೊಸದು ಟೀ ಶರ್ಟ್ ಕೊಡ್ಸಿದ್ದೆ ಸರ್ ನಮ್ಮ ಮಿಸ್ಸಸ್ಗೆ. ಶರ್ಟ್ ಹೆಣ್ಮಕ್ಳಿಗೆ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದೆ ನಾನು. ಅವ್ರಿಗೆ ಸ್ವೆಟರ್ ಟೈಪ್ ಚೆನ್ನಾಗಿತ್ತು. ಆ ಸ್ವೆಟರ್ ಹಂಗೆ ಇಕ್ಕೊಂಡು ಅವ್ನು ಬಂದಾಗ ಅವ್ನು ಇಕ್ಕೊಂಡಿದ್ದಾನೆ ನಮ್ಮ ಮನೇಲಿ. ನೀವು ಹುಡುಗಿಗೆ ತಂದಿದ್ದು ಹುಡುಗಂಗ್ ತಂದಿದ್ದು? ನಮ್ಮ ಮಿಸ್ಸಸ್ ತಂದಿದ್ದು. ಮಿಸ್ಸಸ್ ಯಾರಾದ್ರೂ ಟೀ ಶರ್ಟ್ ತರ್ತಾರ? ಏನ್ ನಿಮ್ ಸಂಪ್ರದಾಯ? ಟೀ ಶರ್ಟ್ ಅಂದ್ರೆ ಸ್ವೆಟರ್ ಟೈಪ್ ಬರುತ್ತಲ್ಲ, ನೈಟ್ ಹೊತ್ತು ಇಕ್ಕೊಳ್ಳಕ್ಕೆ, ಜರ್ಕಿನ್ ತರ, ಆ ತರದ್ದು ಸರ್. ಅಲ್ಲ, ಇದು ಎಲ್ಲಿ ತಪ್ತಾ ಇದೆ ಅಂತ ಗೊತ್ತಾಯ್ತು ಈಗ. ಉಡುಗೆ ತೊಡುಗೆಗಳಲ್ಲಿ ಒಬ್ಬ ಮನುಷ್ಯನ ಯೋಗ್ಯತೆ ಅರ್ಥ ಆಗುತ್ತಲ್ಲ ಸರ್. ಅಂದ್ರೆ ಲೇಡೀಸ್ ಯೂಸ್ ಮಾಡೋದು ಸರ್ ಅದು. ಫೈನ್. ಬಟ್ ನೋಡಿ ನಿಮ್ಮ ಹಣೆ ಬರ ಹೆಂಗೆ, ನೀವು ತಂದು ಕೊಟ್ಟಿದ್ದ ಅವನಿಗೂ ಆಗಂಗಿತ್ತಲ್ಲ, ಅದು ವಿಚಿತ್ರ. ಹೌದೌದು, ಅದೇ ವಿಚಿತ್ರ ಸರ್. ನೀವು ಸೀರೆ ತಂದು ಕೊಟ್ಟಿದ್ರೆ ಖಂಡಿತ ಅವನಿಗೆ ಉಡ್ಸ್ಲಿಕ್ಕೆ ಆಗ್ತಿರ್ಲಿಲ್ವೇ? ಹೌದಲ್ಲ? ಹೌದು ಸರ್, ಹೌದು. ನಾನು ಏನ್ ಹೇಳಿಕ್ ಹೋದೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ, ಹೇಳಿ. ಹೌದು ಸರ್, ಗೊತ್ತಾಯ್ತು. ಆಮೇಲೆ ಈಗ ಒಂದೆರಡು ದಿನ ಜಗಳ ಆದ್ಮೇಲೆ ನಮ್ಮ ಕೊರೋನಾ ಬಂದ್ಮೇಲೆ ಹಳ್ಳಿಗೆ ಬಂದ್ಬಿಟ್ವಿ. ಅಂದ್ರೆ ನಿಮ್ಮ ಹೆಂಡತಿ ಜೊತೆಗೂಡಿ?
ಜೊತೆಗೂಡಿ ಇಬ್ರು ನಮ್ಮ ಹಳ್ಳಿಗೆ ಬಂದ್ಬಿಟ್ವಿ. ಓಕೆ. ಹಳ್ಳಿಲಿ ತುಂಬಾ ಗಲಾಟೆ ಆಯ್ತು ಸರ್. ಇವರು ಯಾವಾಗ್ಲೂ ಫೋನ್ ಹಿಡ್ಕೊಂಡಿರೋರು. ನಮ್ಮ ಅಪ್ಪ ಅಮ್ಮ ನೋಡಿ ನೋಡಿ ಯಾವಾಗ್ಲೂ ಫೋನಲ್ಲೇ ಇರ್ತಾರಪ್ಪ ಅವರು. ನಾನು ಅವಾಗ ಕೆಲ್ಸ ಇರ್ಲಿಲ್ವಲ್ಲ, ಇಲ್ಲೇ ಹಳ್ಳಿಲಿ ಅವ್ರಿಗೆ ಕರೆದಾಗ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದೆ. ಅವ್ರು ಬರೋಷ್ಟರಲ್ಲಿ ನಮ್ಮ ಅಮ್ಮ ಅವರೆಲ್ಲ ಜಗಳ ಮಾಡ್ಕೊಂಡಿದ್ರು. ಏನಕ್ಕೆ ಜಗಳ ಆಯ್ತು ಅಂದ್ರೆ, ಅಮ್ಮ ಹೇಳೋರು ಯಾವಾಗ್ಲೂ ಫೋನ್ ಹಿಡ್ಕೊಂಡ್ ಕುತ್ಕೋತಾರೆ, ಊರಲ್ಲಿ ಜನಗಳು ಏನ್ ಅನ್ಕೋತಾರಪ್ಪ. ನಿಮ್ ತಂದೆ ತಾಯಿಗೆ ಒಂದು ಕನಿಷ್ಠ ಗೌರವ ಕೊಡುವಂತ ಹೆಣ್ಮಗಳಲ್ವಾ ಅಥವಾ? ಅಲ್ಲ ಸರ್, ಅಲ್ಲ ಸರ್, ಅಲ್ಲ. ಓಕೆ, ಅಲ್ಲ. ಬಾಳಿಕೆ ಮಾಡುವಂತಹ ಅಹಂಕಾರದ ಅತ್ತೆ ಮಾವ ಕೂಡ ಆಗಿರ್ಲಿಲ್ಲ ಅಂದ್ಕೊಳ್ತೀನಿ. ಹೌದು ಸರ್. ತುಂಬಾ ಸಮಸ್ಯೆ ಏನಂದ್ರೆ ಅಪ್ಪ ಅಮ್ಮಂಗ್ ಬೆಲೆನೇ ಕೊಡ್ತಾ ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮಂಗೆ. ಆತರ ಆಗಿ ಒಂದು 2 ದಿನ ಜಗಳ ಆಯ್ತು ಸರ್ ಮನೇಲೆ. ನಾನು ಕೇಳಿ ನಮ್ಮ ಅಮ್ಮನ್ನ ಸಮಾಧಾನ ಮಾಡಿದೆ, ಮತ್ತೆ ಇವಳನ್ನ ಸಮಾಧಾನ ಮಾಡಿದೆ. ಫೋನ್ ಜಾಸ್ತಿ ಯೂಸ್ ಮಾಡ್ಬೇಡಪ್ಪ, ಇನ್ನೊಂದ್ ಸ್ವಲ್ಪ ದಿನ ಕೊರೋನಾ ಕಳೆದಾದ್ಮೇಲೆ ಬೆಂಗಳೂರಿಗೆ ಹೋಗೋಣ, ಸ್ವಲ್ಪ ದಿನ ಯೂಸ್ ಮಾಡ್ಬೇಡ ಅಂತ ಹೇಳಿದೆ. ಇವ್ರು ಅಷ್ಟಕ್ಕೆ ಏನ್ ಮಾಡಿದ್ರು, ಜಾಸ್ತಿ ಜಗಳ ಮಾಡ್ಕೊಂಡು ನಾನು ಊರ್ಗ್ ಹೋಯ್ತೀನಿ, ನಮ್ಮ ಊರ್ಗೆ ನಾನು ಇರಲ್ಲ ಅಂತ ಹೇಳೋದು. ಅಂದ್ರೆ ನೀವು ಫೋನ್ ಯೂಸ್ ಮಾಡಬೇಡಿ ಅಂದ್ರೆ ಅದು ಮೋಸ್ಟ್ಲಿ ಅವರ ಬೇರೆ ಸಂಬಂಧಕ್ಕೆ ಬಹಳ ಕುತ್ತು ಬರುತ್ತೆ ಅನ್ಬಿಟ್ಟು, ಇಲ್ಲ ನಾನು ಫೋನ್ ಯೂಸ್ ಮಾಡ್ಲೇಬೇಕು, ನಾನು ಊರ್ಗ್ ಹೋಗ್ತೀನಿ, ನಂಗೆ ಇಲ್ಲಿ ಇರಕ್ಕಾಗಲ್ಲ ಹಳ್ಳಿಲಿ ಅಂತ ಗಲಾಟೆ ಮಾಡಿ ತಗೊಂಡೋಗಿ ಬಿಟ್ವಿ. ನಾನೇ ಕರ್ಕೊಂಡೋಗಿ ಬಿಟ್ಟೆ ಸರ್. ಬಟ್ ಆ ಸಮಯದಷ್ಟೊತ್ತಿಗೆ ಅವ್ರ ಮನೆಯವ್ರಿಗೆ ಇದು ಗೊತ್ತಿತ್ತ ಅಥವಾ ಇಂಥದ್ದೇನೋ ನಡೀತಾ ಇದೆ ಅಂತ? ಗೊತ್ತಿತ್ತು. ಅವ್ರಿಗೆ ಆಲ್ರೆಡಿ ಹೇಳಿದೆ ನಾನು ಈ ತರ ಮಾಡ್ತಿದ್ದಾಳೆ ಅಂತ. ಅವ್ರು ಬುದ್ಧಿ ಹೇಳೋ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಸರ್, ಅವ್ರ ಅಪ್ಪ ಅಮ್ಮ ಏನು ಹೇಳಲಿಲ್ಲ ಸರ್, ಏನು ಹೇಳಲಿಲ್ಲ. ನಾನು ಕರ್ಕೊಂಡೋಗಿ ಬಿಟ್ನಿ ಅವ್ರ ಮನೆಗೆ. ಮನೆಗೆ ಬಿಟ್ಟಾದ್ಮೇಲೆ ಒಂದು 20 days ಇರ್ಲಿ, ನಾನು ಬರ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಅವ್ರ ಅಮ್ಮರೆಲ್ಲ ಯಾಕಪ್ಪ ಅಂದ್ರೆ, ಅಕ್ಕ ಹಿಂಗ್ ಮಾಡ್ತಿದ್ದಾರೆ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಮೈಂಡು, ನಾನು ಬರ್ತೀನಿ ಅಂದ್ಬಿಟ್ಟು ಬಂದೆ. 20 days ಆದ್ಮೇಲೆ ತಿರ್ಗಾ ಕರೆಕ್ಟ್ ಕರ್ಕೊಂಬರಕ್ ಹೋದ್ವಿ ಸರ್, ನಾನು ನಮ್ಮ ಅಪ್ಪ ಅಮ್ಮ ಎಲ್ರು ಹೋದ್ವಿ. ಅವಾಗ ಅವ್ರು ಫುಲ್ ಗಲಾಟೆ ಮಾಡಿ, ನಾವು ಕಳ್ಸಲ್ಲ ನಮ್ಮ ಮಕ್ಳನ್ನ. ಅಂದ್ರೆ ನೀವು ಬಿಟ್ಟು ಬರ್ಲಿಕ್ಕೆ ಹೋದಾಗ ಯಾಕೆ ಅಂತ ಮುಗ್ಧವಾಗಿ ಕೇಳಿದವರು ಕರ್ಕೊಂಬರಕ್ ಹೋಗೋ ವರ್ಷಕ್ಕೆ ನಿಮ್ಮ ಹೆಂಡತಿಗಿಂತ ಈಗ ಆಲ್ರೆಡಿ ಹೇಳ್ಬಿಟ್ಟಿಲ್ಲ ಅವ್ರಿಗೆಲ್ಲ. ಅದೇ, ಯಾಕಂದ್ರೆ 20 ದಿನ ಸಮಯ ಸಿಗ್ತಲ್ಲ. ಹೌದು, ಒಂದಕ್ಕೊಂದು ಸೇರ್ಸಿ ಹೆಂಗ್ ಮಾಡ್ತಾರೆ ಅಂತ. ಅಂಡ್ ಅದೇ ಸಮಯದಲ್ಲಿ ನಿಮ್ಮ ಪುರುಷತ್ವದ ವಿಚಾರ ಬಂದಿದ್ದು. ಹೌದು ಸರ್. ಅವಾಗ ಇಲ್ಲೇ ಇವ್ರು ಗಂಡ್ಸಲ್ಲ, ಅದಕ್ಕೆ ನಾವು ಜೊತೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅವ್ರ ಅಪ್ಪ ಅಮ್ಮಂಗೆ. ಅವಾಗ ಅವ್ರು ಗಲಾಟೆ ಮಾಡಿದ್ರು. ಅಲ್ಲಿಗೆ ಅವಾಗ ಬಂದ್ಬಿಟ್ವಿ ಸರ್. ಜಗಳ ಆಯ್ತು ಇರಿ ಅಂದ್ಬಿಟ್ಟು ಬಂದ್ಬಿಟ್ವಿ. ತಿರ್ಗಾ 1-2 ತಿಂಗಳು ಬಿಟ್ಕೊಂಡು ನಾನೇ ಕರ್ದೆ. ತಿರ್ಗಾ ಹೋಗಿ ಕರ್ಕೊಂಬ ಅಂತ ಹೋದ್ರು. ಅವಾಗ್ಲೂ ಬರ್ಲಿಲ್ಲ ಸರ್. ಹಂಗೆ 1.5 ವರ್ಷ 2 ವರ್ಷ ಅವ್ರ ಮಲ್ಲೇ ಇದ್ರು. ನಮ್ಮನೇಲಿ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತೀವಿ ಅಂತ ಅಂದ್ರು. ನಿಮಗೆ ನಾನು ತುಂಬಾ ಎಲ್ಲ ಹತ್ಕೊಂಡು ಎಷ್ಟೋ ದಿನ ತುಂಬಾ ಇದಾಗಿ ಕರ್ದೆ ಸರ್. ಬರ್ಲಿಲ್ಲ ಇವರು. ನಿನ್ ಇಷ್ಟ, ನೀನ್ ಏನಾದ್ರು ಮಾಡ್ಕೊ, ಇನ್ನೊಂದ್ ಮದ್ವೆ ಏನಾದ್ರು ಮಾಡ್ಕೊ ಅಂತ ಅಂದ್ರು. ನಾನು ಅಲ್ಲಿವರೆಗೂ ನನ್ಗೆ ಮೋಸ ಮಾಡ್ಬೇಡ್ದು. ಅವ್ರಿಗೂ ವಯಸ್ಸಲ್ಲಿ ಎಷ್ಟು ಅಂತಾರ ಸರ್? ವಯಸ್ಸಲ್ಲಿ ನಂಗಿನ 4 ವರ್ಷ ಚಿಕ್ಕೋಳವಳು. 4 ವರ್ಷ ಅಷ್ಟೇ. ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ಗಳು ಇದ್ದು ತುಂಬಾ ಇದ್ದು ಐ ಮೀನ್ ಮಾಡ್ತಿರೋ ಕೆಲಸ IT ಅಥವಾ ಅಂತದ್ದೇನೋ ಸಮಥಿಂಗ್ ಮಾಡರ್ನ್ ಆಗಿರೋದ್ರಿಂದ ಆಕೆಗೆ ಒಂದು ಕಾಂಟ್ಯಾಕ್ಟ್ ಇತ್ತು ಸರ್. ಅಂದ್ರೆ ನೀವು ಬಿಟ್ರು ನಾನು ಬದುಕ್ತೀನಿ. ಅದೇ, ಇನ್ನೊಂದೇನಂದ್ರೆ ನನ್ ಮದ್ವೆ ಆಗದಕ್ಕಿಂತ ಮುಂಚೆ ನನ್ಗೆ 2 ತಿಂಗಳು ಬಿಫೋರೇ ಗೊತ್ತಾಯ್ತು, ಈ ಹುಡುಗಿ ಆಲ್ರೆಡಿ ಬೇರೆ ಜೊತೆ ಓಡೋಗಿದ್ಲಂತೆ. ಓಹೋ, ಈ ಹುಡುಗಿ ಬೇರೆ ಜೊತೆ ಓಡೋಗಿದ್ಲಂತೆ. ಮದುವೆಗೆ ಮುಂಚೆ ನಿಮಗೆ ಗೊತ್ತಾಯ್ತು ನನಗೆ 2 months ಬಿಫೋರ್ ಗೊತ್ತಾಯ್ತು. ಆದ್ರೂ ಯಾಕೆ ಮುಂದುವರಿದ್ರಿ? ನಾನು ಲವ್ ಮಾಡ್ಬಿಡಿ, ನೀವು ಮೋಸ ಮಾಡ್ಬಾರ್ದು ಅಂದ್ಬಿಟ್ಟು ನಾನು ಮಾಡ್ಕೊಂಡೆ ಸರ್. ಸ್ವಲ್ಪ ಬಡವರು ಆಗಿದ್ರು. ನಾವ್ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಅನ್ನೋದು ನಮ್ಮ ಒಳ್ಳೆತನ ಹೌದು. ಬಟ್ ಓಡೋಗಿರೋದನ್ನ ಮುಚ್ಚಿಟ್ಟು ನಮಗ್ ಮೋಸ ಆಗ್ತಿದೆ ಅನ್ನೋದನ್ನ ಸಹಿಸೋದು ಅದು ಒಳ್ಳೆತನ ಅಲ್ಲ, ಅದು ಮೂರ್ಖತನ. ಹೌದು ಸರ್, ಅದು ನಾನು ಮಾಡ್ಕೊಂಡಿದ್ದೆ. ಇವತ್ತು ಅರ್ಥ ಆಗ್ತಿದೆ, ಹೌದಲ್ಲ? ಹೌದು ಸರ್. ನಾನು ಅವತ್ತು ಒಂದೇ ಒಂದು ಸತ ತಗೊಂಡ್ಬಿಟ್ಟಿದ್ರೆ ನಿರ್ಧಾರ. ಹೌದು, ನನ್ನ ಲೈಫಲ್ಲಿ ಈ ತರ ಆಗ್ತಾನೆ ಇರ್ಲಿಲ್ಲ ಸರ್. ಅಂದ್ರೆ ಬಹುಶಃ 8 ವರ್ಷದ ಪ್ರೀತಿಯನ್ನು ಆ ಮೋಹವೇ ಜಾಸ್ತಿ ಇತ್ತು, ಸತ್ಯಕ್ಕಿಂತ ಅದೇ ಜಾಸ್ತಿ ಇತ್ತು. ಹೌದು ಸರ್.
ಇವನ್ ಆ ಹುಡುಗಿ ಸರಿ ಇಲ್ಲ ಅಂತ ಯಾರೋ ಪ್ರೂಫ್ ತೋರಿಸಿದ್ರು ಕೂಡ ಅಥವಾ ಅದನ್ನು ಮುಖ್ಯವಾಗಿರಿಸಿಕೊಳ್ಳದಷ್ಟು ನೀವು ಆ ಪ್ರೀತಿ ಒಳಗಡೆ, ಅಫ್ಕೋರ್ಸ್ ಪ್ರೀತಿ ಅಷ್ಟು ಆಳವಾದದ್ದೇ ಹೌದು, ಆದರೆ ಪ್ರೀತಿ ತೀರಾ ಕುರುಡಾದಾಗ ನೋಡಪ್ಪ, ನೀವೊಬ್ರು ಸನ್ಯಾಸಿ ಆಗಿದ್ರೆ ಯಾಕೆ ಯಾರ ಜೊತೆನಾದ್ರೂ ಓಡಾಗ್ಲಿ, ನನಗೆ ಆಕೆ ದೇಹ ಬೇಕಿಲ್ಲ, ಆಕೆ ಯಾವ ವಿಚಾರವೂ ನನಗೆ ಬೇಕಿಲ್ಲ, ಯಾಕಂದ್ರೆ ನಾನೊಬ್ಬ ಸನ್ಯಾಸಿ, ನನಗೆ ಊರೂರು ಸುತ್ತುತ್ತೀನಿ, ಈ ಊರಲ್ಲಿ ನನ್ನನ್ನು ಯಾರೋ ಪ್ರೀತಿಸಿದ್ರು ಅಂತ ನಾನು ಇಲ್ಲೇ ಇರ್ಲಿಕ್ಕಾಗಲ್ಲ, ಆದ್ರೆ ನೀವು ಸಂಸಾರಿ, ನೀವು ಒಂದ್ ಕಡೆ ಇರಬೇಕು, ಒಬ್ಬರನ್ನು ಸಂಗಾತಿ ಅಂತ ಸ್ವೀಕರಿಸಬೇಕು. ಅಂದ್ರೆ ನಿಮ್ದು ಸ್ಥಾವರ ಜಂಗಮ ಅಲ್ಲ, ಜಂಗಮ ಅಂದ್ರೆ ಊರೂರು ತಿರುಗೋದು, ಸ್ಥಾವರ ಅಂದ್ರೆ ಒಂದು ಕಡೆ ಇರೋದು, ಅದಕ್ಕೆ ಸ್ಥಾವರ ಅಂದ್ರೆ ದೇವಸ್ಥಾನ ಅಂದ್ರೆ ಯಾವುದು ಒಂದು ಕಡೆ ನಿಲ್ಲುತ್ತೋ ಅದು ಸಂಸಾರಿ, ಯಾವುದು ಊರೂರು ತಿರುಗುತ್ತೋ ಅದು ಸನ್ಯಾಸಿ. ಬಹುಶಃ ಆ ದಿನ ನಿಮಗೆ ಆ ವಿಚಾರವನ್ನ ಯಾರು ಹೇಳಿದ್ರು? ಸರ್ ಅವ್ರ ರಿಲೇಟಿವ್, ಅವ್ರ ಫ್ರೆಂಡ್ಗಳೇ ಇದ್ರು. ಅವ್ರ ರಿಲೇಟಿವ್ ಅಂದ್ರೆ ಅವ್ರ ಅತ್ತೆ ಮಕ್ಳೇ. ಓಕೆ, ಅಂದ್ರೆ ಅವ್ರು ಹೇಳೋ ಉದ್ದೇಶ ಬೇಡ ಅನ್ನೋದೇ ಆಗಿತ್ತು ಅಥವಾ ಸುಮ್ಮನೆ ವಿಷಯ ತಿಳಿಸಿರೋಣ ಅನ್ನೋದೇ ಆಗಿತ್ತು? ಇಲ್ಲ, ತಿಳಿಸಿರೋಣ ಅಂತ ಆಯ್ತು. ಅವರು ಇದರಿಂದ ದೂರ ಆಗುವಂತ ಏನು ಸಜೆಸ್ಟ್ ಮಾಡ್ಲಿಲ್ಲ? ಇಲ್ಲ ಸರ್, ನಾನು ಆಲ್ರೆಡಿ ಅಷ್ಟೊಂದು ಕಾಲ ಅವ್ರಿಗೆಲ್ಲ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದೆ. ತುಂಬಾ ಒಳ್ಳೆ ಹುಡುಗ, ಯಾವ್ದು ಹ್ಯಾಬಿಟ್ಸ್ ಇರ್ಲಿಲ್ಲ, ಪತ್ರಿಕೆ ಒಳ್ಳೆ ಚೆನ್ನಾಗಿ ನೋಡ್ಕೊತಾನೆ. ಅಷ್ಟೊಂದು ಕಾಲ ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ನಲ್ಲ, ಅವ್ರ ಅಪ್ಪ ಅಮ್ಮಗೆಲ್ಲ ನಂಬಿಕೆ ಬಂದ್ಬಿಟ್ಟಿತ್ತು, ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊತಾನೆ ಅಂತ. ಬಟ್ ಅವ್ರ ಅಪ್ಪ ಅಮ್ಮ ಇದನ್ನು ಮುಚ್ಚಿಟ್ಟಿದ್ರು ಸರ್. ನೋಡಿ, ಮೊದಲ ಮೋಸ ಅಲ್ಲಿಂದ ಆಗಿದೆ. ಹೌದು ಸರ್, ಮುಚ್ಚಿಟ್ಟಿದ್ರು. ಸರಿ, ಆಯ್ತು. ಆಮೇಲೆ ಮದ್ವೆ ಆದ್ಮೇಲೆ 2ನೇ ಸತ ಕರ್ಕೊಂಬರಕ್ ಹೋದಾಗ ಬರಲ್ಲ ಅಂದ್ರೆ ಸರ್, ಆಮೇಲೆ ಒಂದು 2 ವರ್ಷ ಗ್ಯಾಪ್ ಆಯ್ತು. ತಿರ್ಗಾ ನಾನು ಹತ್ಕೊಂಡೆಲ್ಲ ಫೋನ್ ಮಾಡಿದೆ, ಬಾ, ಇರಕ್ ಆಗ್ತಾ ಇಲ್ಲ, ಜನಗಳು ಆಡ್ಕೊಂತಾರೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ, ಬಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನೀನ್ ಯಾರನ್ನ ಮದ್ವೆ ಆಗು, ನಾನ್ ನಿನ್ ಜೊತೆ ಬರಲ್ಲ, ನಾನ್ ನಮ್ಮೂರಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಸರ್. ಸರ್ ಅವಾಗ ಮನೇಲಿ ಒಂದು ಡಿಸೈಡ್ ಮಾಡಿ ಹುಡುಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ, ಹೊಸ ಮದ್ವೆ ಮಾಡ್ಕೊಳಕ್ಕೆ. ನಾನು ಅಪ್ಪ ಅಮ್ಮನ್ಗೆ ವಯಸ್ಸಾಯ್ತು, ಅವ್ರನ್ನ ಒಂದ್ ನೋಡ್ಕೋಬೇಕು ಅಂದ್ಬಿಟ್ಟು ಒಂದ್ ಮದ್ವೆಗೆ ರೆಡಿ ಮಾಡ್ತಾರೆ. ಡೈವರ್ಸ್ ಆಯ್ತಾ? ಇದು ಡೈವರ್ಸ್ ಆಯ್ತು ಸರ್. ಅಂದ್ರೆ ನೀವು ಮದುವೆಗೆ ತಯಾರಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಸಂಬಂಧದಿಂದ ಮುಕ್ತರಾದ್ರ ಡೈವರ್ಸ್? ಹೌದು, ಡೈವರ್ಸ್ ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಬಿಟ್ಟು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ. ಓಕೆ, ಅಲ್ಲಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ. ಅಂದ್ರೆ ಒಟ್ಟಿನಲ್ಲಿ ಕಾನೂನಾತ್ಮಕವಾದ ಒಂದು ಸಾಕ್ಷಿ ಇತ್ತು ಅಲ್ಲಿ? ಹೌದು ಸರ್, ಯಾವ್ದೇ ತರ ತೊಂದರೆ ಆಗ್ದಂಗೆ ಮಾಡ್ಕೊಂಡ್ವಿ. ಓಕೆ, ಮನೇಲಿ ಹುಡುಗಿ ನೋಡುದು ಸರ್. ನೋಡಾದ್ಮೇಲೆ ರಿಲೇಟಿವ್ ಹುಡುಗಿ ಮದ್ವೆ ಆಯ್ತು. ಏನಪ್ಪ? ಮದ್ವೆ ಆಯ್ತು, ಮನೇಲಿ ಹುಡುಗಿ ನೋಡಿದ್ರು. ಅಂದ್ರೆ ಆ ಹುಡುಗಿ ಇದು ಮೊದಲನೇ ಮದುವೆನಾ? ಹಾ, ಮೊದಲನೇ ಮದ್ವೆ. ಓಕೆ, ಮದ್ವೆ ಆಯ್ತು ಸರ್. ಹುಡುಗಿ 3 months ಆದ್ಮೇಲೆ ಪ್ರೆಗ್ನೆಂಟ್ ಆದ್ರು. ಮನೆಯವರೆಲ್ಲ ತುಂಬಾ ಖುಷಿ ಪಟ್ರು ಸರ್. ನೋಡಿ, ಇವರು ಗಂಡ್ಸಲ್ಲ ಅಂತ ಆಡ್ಕೊಂತ ಇದ್ರು, ಈಗ ಪಾಪ ಆಗ್ತೈತೆ ಅಂತ. 3 months, ಅವ್ರು 3 months ಆದ್ಮೇಲೆ ಸರ್ ಇಬ್ರು ಬ್ಲಡ್ ಚೆಕ್ಅಪ್ ಮಾಡಸಕ್ ಹೋಗಿದ್ವಿ ಸರ್. ಇಲ್ಲಿ ತುಂಬಾ ನೋವಾಗ್ತಿದೆ ಇವಾಗ ಹೇಳಕ್ಕೆ. ಸಮಾಧಾನ ಮಾಡ್ಕೊಳಪ್ಪ. ಬ್ಲಡ್ ಚೆಕ್ಅಪ್ ಹೋಗಿದ್ವಿ. ಬ್ಲಡ್ ಚೆಕ್ಅಪ್ ಅಲ್ಲಿ ಬ್ಲಡ್ ಇನ್ಫೆಕ್ಷನ್ ಆಗಿದೆ, ನಿಮ್ಮ ವೈಫ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಹೋಗಿ ಚೆಕ್ ಮಾಡಿಸಿದ್ರೆ ಸರ್, ಮತ್ತೆ ಹೋಗಿ ಚೆಕ್ ಮಾಡಿಸಿದ್ವಿ. ಅಂದ್ರೆ ನಿಮ್ ಬ್ಲಡ್ ಅವ್ರ ಬ್ಲಡ್ ಇಬ್ರದ್ದು ಚೆಕ್ ಮಾಡಿಸಿದ್ವಿ. ಓಕೆ, 2ನೇ ಸತ ಟೆಸ್ಟ್ ಮಾಡಿಸಿದ್ವಿ. ಅವ್ರಿಗೆ 2ನೇ ಸತನೂ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು HIV ಪಾಸಿಟಿವ್ ಇದೆ ಅಂತ ಬಂತು ಸರ್. HIV ಪಾಸಿಟಿವ್ ಇದೆ ಅಂತ ಬಂತು. ನಮ್ಗೆ 2 ಸತ ಟೆಸ್ಟ್ ಮಾಡಿದಾಗೂ ಬಂದಿಲ್ಲ, ನಮ್ಗೆ ಯಾವ್ದು ಇರ್ಲಿಲ್ಲ. ಬಟ್ ಸರ್, ಇದು ಆ ಹುಡುಗಿ ಇನ್ನ ಚಿಕ್ಕ ಏಜ್, ಅವ್ರಿಗೆ ಇವಾಗ ಇನ್ನ 21 ವರ್ಷ ಹುಡುಗಿಗೆ. ಹೇಗ್ ಬಂತು ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ. ಅದು ಇನ್ನೂ ಚಿಕ್ಕ ಮಗು ಸರ್, ಪಾಪನ ಆ ಹುಡುಗಿ. ಆ ಹುಡುಗಿಗೆ ಸರ್ ನನಗೆ HIV ಪಾಸಿಟಿವ್ ಅಂತ ಕಾಯಿಲೆ ಇದೆ ಅಂತ ಅರಿವೇ ಇಲ್ಲ. ಬೇರೆಯವರಾಗಿದ್ರೆ ಸೂಸೈಡ್ ಲೆವೆಲ್ ಎಲ್ಲ ಹೋಗ್ಬಿಡೋರು. ಗೊತ್ತಿಲ್ವೋ ಅಥವಾ ಗೊತ್ತಾದ್ರೂ ಕೂಡ ಅದನ್ನ ಬಹಳ ದುಃಖವಾಗಿ ತಗೊಂಡು ಒಂದೊಂದ್ಸತ ಫೀಲ್ ಮಾಡ್ಕೋತಾರೆ. ಅಂದ್ರೆ ಅವ್ರಿಗೆ ಗೊತ್ತಾ ಅದು?
ಗೊತ್ತು ಗೊತ್ತು. ಅವರು ನಮ್ಮ ಮತ್ತೆ ನಾನು ಇಬ್ರು ಚೆಕ್ ಮಾಡಿಸಿದ್ರಲ್ಲ ಜೊತೆಲೆ. ಅಲ್ಲ, ಕೆಲವೊಮ್ಮೆ ಅಂತದ್ದನ್ನ ಡಾಕ್ಟರ್ ಹೇಳಲ್ಲ. ಇಲ್ಲ ಅವ್ರು ಇಬ್ರನ್ನ ಕರ್ಸ್ಬಿಟ್ಟು ಕೂರ್ಸ್ಬಿಟ್ಟೆ ಹೇಳಿದ್ರು ಓಕೆ ಈ ತರ ಆಗಿದೆ ಅಂತ. ಬಟ್ ಕಾರಣ ಏನು ಸರ್ ಇದು ಕಾರಣ ಗೊತ್ತೇ ಇಲ್ಲ ಸರ್. ಅದು ಹೆಂಗ್ ಗೊತ್ತು ಅಂದ್ರೆ ಅದು ಹೇಳಕ್ ಆಗಲ್ಲ. ಹೆಂಗ್ ಬಂದಿರ್ಬೋದೋ ಗೊತ್ತಿಲ್ಲ. ಅಪ್ಪ ಚಿಕ್ಕ ವಯಸ್ಸಿಂದಾನೇ ಇರ್ಬೋದು, ಇಲ್ಲ ಇವಾಗ ಬಂದಿರ್ಬೋದು. ಇವಾಗ ಬರಕ್ಕೆ ನನ್ಗಿದ್ರೆ ಸರ್, ಅವ್ರಿಗೆ ಬರಕ್ಕೆ ನನ್ಗಿಲ್ಲ. ನಾನ್ ಚೆಕ್ ಮಾಡಿಸಿದ್ವಿ, 2 ಸತ ಚೆಕ್ ಮಾಡಿಸ್ದೆ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ರಿಸಲ್ಟ್ ನೆಗೆಟಿವ್ ಬಂತು. ಅವ್ರಿಗೆ 2 ಸತನೂ ಪಾಸಿಟಿವ್ ಬಂತು. ಅಷ್ಟೊತ್ತಿಗೆ ಆಲ್ರೆಡಿ ಅವರು 3 months ಪ್ರೆಗ್ನೆಂಟ್ ಸರ್. ಹಾ, ಈಗ ಪ್ರೆಗ್ನೆನ್ಸ್ ಆದ್ಮೇಲೆ ಪ್ರತಿ ತಿಂಗಳು ಟ್ಯಾಬ್ಲೆಟ್ ತಗೊಂತಿದ್ದಾರೆ. ಪಾಪನು ಆಯ್ತು ಸರ್, ಹೆಣ್ ಪಾಪು ಆಯ್ತು. ತುಂಬಾ ಖುಷಿ ಆಯ್ತು. ಪಾಪದು ಬ್ಲಡ್ ರಿಸಲ್ಟ್ ಇನ್ನ ಬಂದಿಲ್ಲ ಸರ್. ಬ್ಲಡ್ ಕೊಟ್ಟಿದೀವಿ. ಆ ದೇವರಲ್ಲಿ ಬೇಡ್ಕೊಳ್ಳೋದೇನಂದ್ರೆ ಪಾಪಗ್ ಬರ್ಬೇಡ ಸರ್ ಅಷ್ಟೇ. ನಾನು ಎಲ್ಲೂ ಮೋಸ ಮಾಡಿಲ್ಲ ಸರ್, ನಾನು ಯಾರಿಗೂ ತಪ್ಪು ಮಾಡಿಲ್ಲ. ದೇವ್ರು ನನ್ಗೆ ಹೆಂಗ್ ಮಾಡ್ಬಿಟ್ಟ. ನಾನು ಅದೊಂದೇ ಕೇಳ್ಕೊಡೋದು ಸರ್, ಪಾಪಗೆ ಏನು ಕೊಡೋದು ಬೇಡ ದೇವ್ರು. ಎಷ್ಟು ತಿಂಗಳು ಮಗುಗೆ? ಎಷ್ಟು ತಿಂಗಳು ಮಗುಗೆ? ಇವಾಗ 3 months. ಬಟ್ ಈ ತಾಯಿ ಆರೋಗ್ಯ ಹೇಗಿದೆ ಅಥವಾ ಆ ವಿಚಾರವಾಗಿ ಅವರು ಏನ್ ನೋವು ಅನುಭವಿಸ್ತಾರೆ? ಅದರ ಲಕ್ಷಣ ಏನು ಅವ್ರಿಗೆ? ಲಕ್ಷಣ ಏನಿಲ್ಲ, ಏನ್ ಪ್ರಾಬ್ಲಮ್ ಏನಿಲ್ಲ. ಇದು ಟ್ರೀಟ್ಮೆಂಟ್ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸದ್ಯಕ್ಕೆ ಇವಾಗಿಲ್ಲ. ಇದು ಸ್ಟೇಜ್ ಇನ್ನ 1 ಇದೆ. ಇದು ಸ್ಟೇಜ್ 4 ಬಂದಾದ್ಮೇಲೆ ಅದು ಪ್ರಾಬ್ಲಮ್ ಆಗೋದಂತೆ. ಬಟ್ ಇವ್ರು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಮಗುಗೆ ಬರ್ದಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. 99% ಮಗುಗ್ ಬರಲ್ಲ ಅಂತ ಹೇಳಿದ್ದಾರೆ. 1% ಗ್ಯಾರಂಟಿ ಕೊಟ್ಟಿಲ್ಲ ಸರ್. ಸಮಯ ಎಷ್ಟು ತಗೊಂಡಿದ್ದಾರೆ ಹೇಳಲಿಕ್ಕೆ? 1 month ತಗೊಂಡಿದ್ದಾರೆ ಸರ್. ಈಗ ಆಲ್ರೆಡಿ 15 days ಆಯ್ತು. ಇನ್ನ 15 days ವೇಟ್ ಮಾಡ್ಬೇಕು. ನನ್ ದಿನ ಅದೇ ಯೋಚನೆ ಮಾಡ್ದಂಗೆ ಸರ್, ಏನು ಆಗ್ಬಾರ್ದು ನಿಮ್ ಪಾಪಗೆ ಅಂತ. ಆಯ್ತು, ಈ ತರ ಇದೆ ಸರ್ ನನ್ನ ಸ್ಟೋರಿ. ಈ ತರ ಇದೆ ಸರ್. ನನ್ಗೆ ಏನಾದ್ರೂ ಪರವಾಗಿಲ್ಲ, ನಮ್ ಪಾಪಗೆ ಏನಾಗ್ಬಾರ್ದು ಸರ್. ಏನೂ ಆಗಲ್ಲ, ಯೋಚನೆ ಮಾಡಬೇಡ. ನಿನ್ನ ಬದುಕಿಗೆ ಒಟ್ಟಾರೆ ಇಲ್ಲಿವರೆಗೂ ಯಾವ ನರಳಾಟವನ್ನ, ಹೆಣ್ಣಿನ ವಿಚಾರದಲ್ಲಿ ಏನೆಲ್ಲ ನೋವು ಅನುಭವಿಸಿದೆ, ಇದೆಲ್ಲವನ್ನ ಕಳೆಯೋದಿಕ್ಕೆ ಆ ಹೆಣ್ಮಗಳು ಬಂದಿದ್ದಾಳೆ. ಏನೂ ಆಗಲ್ಲ, ನಿನ್ನ ಮನೆ ಬೆಳಗುತ್ತೆ. ಆದ್ರೆ ಆ ಮಗುಗೇನೂ ಆಗಲ್ಲ. ಬಟ್ ಈ ನಿನ್ನ ಹೆಂಡತಿಯ ವಿಚಾರವಾಗಿ ಕಾಳಜಿ ವಹಿಸು. ಆ ಮಗು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಅರ್ಥ ಆಯ್ತಲ್ಲ? ಏನಾಗ್ಬಿಡುತ್ತೆ ನೋಡವ್ವ. ಈಗ ನೀವು ಎಷ್ಟು ನೋಡಿ, ನನ್ಗೆ ಬಹಳ ಅದ್ಭುತ ಅನ್ಸಿದ್ದು ಆ 21 ವಯಸ್ಸು ಮುಗ್ದೆ ಸರ್ ಆಕೆ. ಸರ್ ಯಾಕಂದ್ರೆ ನಾನ್ ಕಷ್ಟದಲ್ಲಿದ್ದಾಗ ನನ್ ಕೈ ಹಿಡಿದ ದೇವತೆ ಸರ್ ಅವಳು. ಈಗ ಅವಳು ಕಷ್ಟದಲ್ಲಿದ್ದಾಳೆ, ನಾನು ಬಿಟ್ಬಿಡಕ್ಕಾಗುತ್ತೆ ಸರ್? ಇಲ್ಲ, ಅದು ಒಳ್ಳೇದಲ್ಲ. ಅಂದ್ರೆ ನನ್ ಜೀವನ ಪೂರ್ತಿ ಇರೋ ಗಂಟೆ ಚೆನ್ನಾಗಿ ನೋಡ್ಕೊತೀನಿ. ಖಂಡಿತ. ನಿಮ್ಮ ಮಗುವಿನ ವಿಚಾರವಾಗಿ ಯಾವುದೇ ಭಯ ಬೇಡ. ಈಶ್ವರನ ದಯೆಯಿಂದ ಏನೂ ಆಗಲ್ಲ. ಆದ್ರೆ ನಾನು ಒತ್ತಿ ಹೇಳ್ತೀನಿ, ಈಕೆ ವಿಚಾರದಲ್ಲಿ ಅದು ಮೆಡಿಷನ್ನು ಇನ್ನೇನು ವೈದ್ಯರ ಮಾತೇನಿದೆ ಅವ್ರು 100 ಹೇಳಿದ್ರೆ ಅಷ್ಟೇ ಕಟ್ನಿಟ್ಟಾಗಿ. ಅಂದ್ರೆ ಪಥ್ಯ ಅನ್ನೋದು ಇರುತ್ತೆ, ಯಾವುದೇ ಕಾಯಿಲೆ ಆದ್ರೂ ಅಷ್ಟೇ. ಅರ್ಥ ಆಯ್ತಲ್ಲ? ಇಲ್ಲಿ ಒಬ್ಬ ಗಂಡನಾಗಿ ಅಷ್ಟೇ ಅಲ್ಲದೆ ಇಂತಹ ಸಮಯದಲ್ಲಿ ನೀವು ಅವರನ್ನ, ಅಂದ್ರೆ ಯಾವುದೇ ಕಾಯಿಲೆಗೂ ಬಹಳ ದೊಡ್ಡ ಮದ್ದು ಅಂದ್ರೆ ಆ ಕಾಯಿಲೆ ಬಂದಿರೋ ವ್ಯಕ್ತಿ ಸ್ವಯಂ ಸಂತೋಷವಾಗಿರುವ ವಾತಾವರಣದಲ್ಲಿ ಸದಾ ಇರಬೇಕು. ಅರ್ಥ ಆಯ್ತಲ್ಲ? ಈ ನಾನು ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್
ಮಗುವಿಗೆ ಅಕಸ್ಮಾತ್ ಹಂಗಾಗಿತ್ತು ಅನ್ನೋದಾದ್ರೆ ಆ ತಾಯಿಯ ಒಳಗಡೆ ಇರುವ ಚಿಕ್ಕದ ಮೊದಲನೇ ಹಂತದ ಕಾಯಿಲೆ ಏನಿದೆ ಅದು 2 ದಿವಸದಲ್ಲಿ 4ನೇ ಹಂತಕ್ಕೆ ಹೋಗ್ಲಿಕ್ಕೆ ಏನು ತುಂಬಾ ಸಮಯ ಬೇಕಿಲ್ಲ. ಹೌದು ಸರ್. ಅಂದ್ರೆ ಅದು ಮನಸ್ಸಿನ ಅಥವಾ ಭಾವನೆಗಳ, ಅಂದ್ರೆ ನೋಡಿ, ತುಂಬಾ ಶಾಂತವಾಗಿದ್ದ ಸಾಗರ ಎಲ್ಲೋ ಸಮುದ್ರ ಮಧ್ಯದಲ್ಲಿ ಒಂದು ಸಮುದ್ರಕ್ಕೂ ಏನೋ ದುಃಖ ಆಯಿತು, ಏನೋ ಭೂಕಂಪ ಆಯಿತು ಅಂದಾಗ ಶಾಂತವಾಗಿದ್ದ ಸಾಗರ ಇಡೀ ಎತ್ತರ, ಸಾವಿರಾರು ಎತ್ತರಗಟ್ಟಲೆ ದೊಡ್ಡ ದೊಡ್ಡ ಅಲೆಗಳ ನಿರ್ಮಾಣವಾಗಿ ಇಡೀ ನಗರವನ್ನೇ ಒಂದೇ ಏಟಿಗೆ ನುಂಗು ಹಾಕ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಅದು ಒಂದು ರಾತ್ರಿ, ಒಂದು ಹಗಲು ಅಥವಾ ಒಂದಷ್ಟು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೆ ನುಂಗು ಹಾಕಲಿಕ್ಕೆ. ಹಾಗೆ ಈ ಮಗುವಿನ ವಿಚಾರದಲ್ಲಿ ಏನೂ ಆಗಲ್ಲ. ಆದ್ರೆ ಆಕೆ ಎಂತ ಗಟ್ಟಿ ಮನಸ್ಸಿನವಳಾದ್ರೂ ಕೂಡ ತನಗಿಂತದ್ದೇನೋ ಒಂದು ಇದೆ ಅನ್ನೋದು ಆಕೆಗೆ ಸದಾ ಕಾಡುತ್ತೆ. ನೀವೇನೇ ಪ್ರೀತಿ ಕೊಟ್ರು, ಏನೇ ಮಾಡಿದ್ರು ಅದೊಂದು ಭಾವನೆ ಅವರನ್ನು ಕಾಡುತ್ತೆ. ಅಂತದ್ದೇನೋ ನನ್ಗೆ ಹೇಳ್ತಾ ಇರ್ತಾರೆ ಸರ್ ಯಾವಾಗ್ಲೂ, ರೀ ನಾನ್ ನಿಮ್ಗೆ ತುಂಬಾ ಕಷ್ಟಪಟ್ಟು ಬಂದ್ರ, ಆದ್ರೆ ನಿಮ್ಗೆ ಸುಖವಾಗಿರಕ್ಕೆ ನಾನು ಬಿಡ್ತಾ ಇಲ್ಲ, ನಿಮ್ ಸುಖವಾಗಿ ಕೊಡ್ತಾ ಇಲ್ಲ, ನಾನು ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತ ಹೇಳ್ತಾರೆ. ನಾನು ಅವಾಗ ಹೇಳ್ತೀನಿ, ಬೇಡಪ್ಪ ನಂಗ್ ಪಾಪ ಆಗೈತಲ್ಲ, ಸಾಕು, ಚೆನ್ನಾಗಿರೋಣ, ನಮ್ ಪಾಪ ನೋಡ್ಕೊಂಡು ಅಂತ ಹೇಳಿ ಸಮಾಧಾನ ಮಾಡ್ತೀನಿ. ಏನಿಲ್ಲ, ನಾನು ಹೇಳೋದು ಒಂದು ತೀರಾ ಜೀವನದ ಕಟು ಸತ್ಯ ಏನಂದ್ರೆ, ಸಾವಿಗೆ HIV, ಹೃದಯಘಾತ, ಇನ್ನೇನೋ ಅವೆಲ್ಲ ನೆಪ ಅಷ್ಟೇ ಸರ್. ಹೌದು ಸರ್. ಅವು ಬಂದೇ ಸಾಯ್ಬೇಕು ಅಂತ ಏನಿಲ್ಲ. ಹೌದು ಸರ್. ತುಂಬಾ ಚೆನ್ನಾಗಿದ್ದ ಒಂದ್ ರಾತ್ರಿ ನಗ್ನಗ್ತಾ ಮಲಗದ ಬೆಳಿಗ್ಗೆ ಎದ್ದೇಳಲೇ ಇಲ್ಲ. ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಬಿಡು, ಔಷಧಿ ತಗೊಂಡ್ರೆ ನಾನು ಹೆಂಡತಿ ಸರಿ ಹೋಗ್ಬಿಡ್ತಾಳೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ಬೇಡಿ. ಅದು ಔಷಧಿ ತಗೊಂಡ್ರು ತಗೊಳ್ದೆ ಹೋದ್ರು ಒಂದು ಹಂತ ಬಂದಾಗ ಅದು ಹೊರಡ್ಲೇಬೇಕು. ನೀವು ಬೇಗ ಹೊರಡ್ತಿರೋ ಅವರು ಅಂದ್ರೆ ಕಟು ಸತ್ಯ ಏನಂದ್ರೆ, ನಿಮ್ಮ ಕಣ್ಣು ಮುಂದೆ ಆ ದೇಹಗಳು ನಲ್ದಾಡ್ತಾ ಸಂತೋಷವಾಗಿದ್ದಾವ, ಅದು ಮಾತ್ರ ನಿಮ್ಮದು. ಅದಾದ ಮರುಕ್ಷ ಬಿಡು, ಈ ದಿನ ಅವಳ ಜೊತೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡಿ ನಾಳೆ ಅವಳನ್ನ ಸರಿ ಮಾಡಿ ಸಮಾಧಾನ ಮಾಡಿದ್ರ ಇಲ್ಲ, ನಾಳೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಅಂದ್ರೆ ನಾನು ಹೇಳ್ತಿರೋದು, ಆ ಮಗುವಾಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ಈಗ ನಿಮ್ಮ ಮುಂದಿದ್ದಾರೆ. ಯಾರು ಹೋದ್ರು ಅವ್ರವ್ರ ಕರ್ಮ, ಅವ್ರವ್ರು ಒಂದಷ್ಟು ದಿನ ಇರಬೇಕಾಯ್ತು, ಅವರು ಹೊರಟರು. ಈಗ ಯಾರು ಇದ್ದಾರೆ ಅವರನ್ನ ಸ್ಮರಿಸಿ, ಅವರನ್ನ ಸಂತೋಷದಿಂದ ಇಟ್ಟುಕೊಂಡು ಅವರಿಗೆ ಬದುಕಲ್ಲಿ ಸಂತೋಷವನ್ನ ಕೊಡುವ, ಅಂದ್ರೆ ನಿಮಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ, ನಿಮಗೆ ಸಮಾಜದಲ್ಲಿ ಒಬ್ಬ ಗಂಡನ ಸ್ಥಾನ, ಇವೆಲ್ಲ ಯಾರಿಂದ ಬಂತು? ಈ 2 ಹೆಣ್ಣಿಂದ ಬಂತು. ಆ ಮಗುವಿನಿಂದ ತಂದೆಯ ಪಟ್ಟ, ಈ ಹೆಣ್ಣಿನಿಂದ ಗಂಡನ ಪಟ್ಟ. ಅವರು ಜೀವಂತವಾಗಿ, ಅಂದ್ರೆ ಪ್ರಾಣದೇವರು ಎಲ್ಲಿಯವರೆಗೂ ಈ ದೇಹದೊಳಗಡೆ ಉಸಿರಿನ ರೂಪದಲ್ಲಿರುವ ಆ ಪ್ರಾಣದೇವರು ಅವನು ಹೊರಟು ನಿಂತಾಗ, ಅಯ್ಯೋ ತಡಿ, ಇನ್ನು ಮಗು 5 ವರ್ಷ ಆಗ್ಲಿ, ಇನ್ನೊಂದು 5 ವರ್ಷ ಇದ್ದು ಹೋಗುದ್ರೆ ಅದು ಹಂಗೆ ಕೇಳಲ್ಲ. ಹಾಗಾಗಿ ಇದು HIV, ಅದು ಫೈನ್, ಇದು ನಮ್ಮ ಕ್ಯಾಲ್ಕುಲೇಟಿವ್ ಮೈಂಡ್ ಬರುವಂಥದ್ದು. ಬಟ್ ಸಹಜವಾದ ಒಂದು ನ್ಯಾಚುರಲ್ ಬದುಕು ಅಂತ ಇದೆ. ಅದು HIV ಆದ್ರೇನು, ಬಿಟ್ರೇನು, ಚೆನ್ನಾಗಿ ಗುಡಿಸ್ಲಲ್ಲಿದ್ರೇನು, ಅರಮನೆಯಲ್ಲಿದ್ರೇನು, ಎಲ್ಲಿದ್ರು ಹೇಗಿದ್ರು ಯಪ್ಪ ಈ ಸಮಯ ನಮ್ದಪ್ಪ, ಚೆನ್ನಾಗಿರೋಣ ಅಂತ ಒಂದು ಬದುಕಿದೆಯಲ್ಲ, ಇದು ಕ್ಯಾಲ್ಕುಲೇಟಿವ್ ಮೈಂಡಿಂದ ಬಹಳ ದೂರ. ಅದು ಸಹಜವಾದ ಬದುಕು. ಸೊ ನಾವು ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ನೋಡಿ, ಒಬ್ಬ ಪುರುಷನಾಗಿ ನೀವು ಎಷ್ಟು ನೋಡಿ ಜವಾಬ್ದಾರಿ ಹೆಂಗಿದೆ ಇವತ್ತು ನಿಮ್ಮ ಪರಿಸ್ಥಿತಿ ಅಂದ್ರೆ, ಇಲ್ಲಿ ಮಗು, ಹೆಂಡತಿ, ಆ ಕಡೆ ವಯಸ್ಸಾದ ಅಪ್ಪ ಅಮ್ಮ, ಎಲ್ಲವನ್ನ ನಿಭಾಯಿಸುವ ನೋಡಿ. ಭಗವಂತ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಮಗೆ ಕೊಟ್ಟಿದ್ದಾನೆ. ಕಾರಣ ನಿಮಗೆ ಅದನ್ನು ನಿಭಾಯಿಸುವ ಅರ್ಹತೆ, ಶಕ್ತಿ, ಯೋಗ್ಯತೆ ಎಲ್ಲವೂ ಇದೆ ಅಂತ. ಆ ಹೆಣ್ಣಿನ ಕುರಿತಾಗಿ ನಿಮಗಿರೋ ಭಾವನೆ ಇದೆಯಲ್ಲ, ಇದು ಎಲ್ಲ ಪುರುಷರಿಗೂ ಮಾದರಿ. ಏನಾಗ್ಬಿಡುತ್ತೆ, ಇಂಥದ್ದೇನೋ HIV ಅಂತ ಬಂದಾಗ, ಓಹ್ ಇವಳು ಯಾವನ್ ಜೊತೆ ಹೋಗಿದ್ಲೋ, ಈಗ ನನಗೆ ತಂದು ಕಟ್ಟಿದ್ರು ಅನ್ನೋ ಭಾವನೆ ಬಂದ್ಬಿಡುತ್ತೆ ಸಹಜವಾಗಿ. ಹೌದು ಸರ್. ಹಾಸ್ಪಿಟಲ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆಲ್ಲ ಅದನ್ನ ಹೇಳಿದ್ದು. ಹೌದು, ನೀನ್ ಆ ಹುಡುಗಿನ ಏನೋ ತೊಂದರೆ ಕೊಡ್ಬಾರ್ದಪ್ಪ ಅಂತ. ನಾನು ಆಲ್ರೆಡಿ ಅವತ್ತೇ ಮನ್ಸಲ್ಲ ನಾನು ಅನ್ಕೊಂಡ್ಬಿಟ್ಟಿದ್ದೆ ಸರ್. ಅವ್ರು ಖುಷಿಯಾಗಿರೋ ಗಂಟ ನನ್ ಜೊತೆಲಿ ಇರ್ತಾರೆ, ಅವ್ರಿಗೆ ನಗ್ನಗ್ತಾ ಕಳ್ಸಿಕೊಡ್ಬೇಕು ನಾನು. ಅವ್ರು ಎಷ್ಟು ದಿನ ಇರ್ತಾರೋ ಇರ್ಲಿ. ಆ ಇಂಥದ್ ನಾನು ಕನಿಷ್ಠ ಪಕ್ಷ ತಿಂಗಳಲ್ಲಿ 30 ಕೌನ್ಸಿಲಿಂಗ್ ನಡೆದ್ರೆ ಇವತ್ತಿನ ಕಾಲಕ್ಕೆ 2-3 ಕೌನ್ಸಿಲಿಂಗ್ ಬರೀ ಇಂಥವೇ ಬಂದಿರ್ತವೆ. ನಿಮ್ಮ ಹೆಂಡತಿ ರೀತಿಯಲ್ಲಿ ಅವರು ಖಂಡಿತ ಮುಗ್ಧರಲ್ಲ ಪಾಪ. ಎಂದಿನ ಬದುಕಲ್ಲಿ ತುಂಬಾ ಸೌಂದರ್ಯ ಇದ್ದಾಗ, ಜೇಬ್ ತುಂಬಾ ಹಣ ಇದ್ದಾಗ, ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಕಾಂಟ್ಯಾಕ್ಟ್ಗಳಿದ್ದಾಗ ಅವ್ರು ಸರಿಯಾಗಿ ಬದುಕಲಿಲ್ಲ. ಬಟ್ ನಿಮ್ಮ ಹೆಂಡತಿದ ಹಾಗಲ್ಲ ಅಂತ ನಿಮಗೆ ಸ್ಪಷ್ಟತೆ ಇದೆ ಮತ್ತೆ ನಂಬಿಕೆ ಇದೆ. ಹಾಗಾಗಿ
ನನಗೆ ಗೊತ್ತಿಲ್ಲದಂಗೆ ಏನೋ ಆಗಿರ್ಬೋದಾ ಅನ್ನೋ ಚಿಕ್ಕ ಯೋಚನೆ ಬಂದರೂ ಕೂಡ ನಿಮ್ಮನ್ನು ನೀವು ಶಿಕ್ಷಿಸ್ಕೊಳ್ಬೇಕೆ ಹೊರತು ಆಕೆಯನ್ನು ಶಿಕ್ಷಿಸಬಾರದು. ಹೌದು ಸರ್, ಹೌದು ಸರ್. ಇವತ್ತಿನವರೆಗೂ ನಾನು ಅವಳ ಮೇಲೆ 0% ಕೂಡ ನಾನು ಯೋಚನೆ ಮಾಡಿಲ್ಲ ಸರ್. ಬೇಡ, ಕೆಟ್ಟಾಗಿ ಅದು ಬೇಡ. ನನ್ನ ಪ್ರಕಾರ ಆ ಎಲ್ಲ ಗೊತ್ತಿದ್ದು, ಎಲ್ಲ ಚೆನ್ನಾಗಿದ್ದು, ತುಂಬಾ ಲೋಕಜ್ಞಾನವಿದ್ದಂತಹ ಮೊದಲನೇ ಹೆಂಡತಿ ಅಂದ್ರೆ ತುಂಬಾ ಬುದ್ಧಿವಂತಳಾದವಳೆ ಹಂಗೋದ್ಲು ಅಂದ್ರೆ ಪಾಪ ಮುಗ್ಧೆಯಾಗಿ ಬಂದಿರೋ ಈಕೆ ಬದುಕಲ್ಲಿ ಗೊತ್ತಿಲ್ಲ, ಏನು ಮಾಡಿ. ಹೌದು ಸರ್, ಅವಾಗ ಮದ್ವೆ ಆಗ್ವಾಗ ಕೂಡ ನನ್ನ ಬಗ್ಗೆ ಎಲ್ಲ ಹೇಳಿದ್ರು ಅವಳಿಗೆ. ಮದ್ವೆ ಆಗಿದೆ ಹುಡುಗನ್ಗೆ, ಆಲ್ರೆಡಿ ಮದ್ವೆ ಆಗ್ತೀಯನಮ್ಮ ಅಂತ. ಬಟ್ ಅವಾಗ ಹುಡುಗಿ ಯೋಚನೆ ಮಾಡಿ, ಇಲ್ಲ ನೋಡಕ್ ಒಳ್ಳೆ ತರ ಕಾಣ್ತಾರೆ, ನಾನು ಮಾಡ್ಕೋತೀನಿ ಅಂತ ಮಾಡ್ಕೊಂಡ್ಲು ಸರ್. ನೋಡಿ ಸರ್, ಅದಕ್ಕೋಸ್ಕರ ನಾನ್ ಕಷ್ಟದಲ್ಲಿದ್ದ ಕೈ ಹಿಡಿದ ಭಗವಂತ ಕಳಿಸಿರುವ ಪ್ರತಿನಿಧಿ ಅವರೆಲ್ಲ. ಹೌದು, ನೀವು ಧರ್ಮದಲ್ಲಿ ಇದ್ದಿದ್ರಿಂದಲೇ ನಿಮ್ಗೆ ಇವತ್ತು ಇಂಥ ಬದುಕು ಸಿಕ್ಕಿದೆ. ಇಲ್ಲಿ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡ್ತಿರ್ಬೋದು, ಬಟ್ ಎಲ್ಲಾ ಧರ್ಮಗಳನ್ನ ಕಾಲಲ್ಲಿ ತುಳಿದು ಹೋಗಿರೋ ಆ ಹೆಣ್ಣಿನ ಬದುಕು ಮುಂದಿನ 7 ಅಥವಾ 6 ವರ್ಷದೊಳಗಡೆ ಸಾಕು ಅಂತ ಆಕೆನೇ ಅಂತ್ಯ ಮಾಡಿಕೊಳ್ಳೋ ಸ್ಥಿತಿಗೆ ಆಕೆ ಹೋಗ್ತಾಳೆ. ಯಾಕಂದ್ರೆ ಆಕೆ ನಂಬಿರೋದು ತನ್ನ ಸೌಂದರ್ಯವನ್ನ. ಹೌದು ಸರ್, ಹೌದು ಸರ್. ಯಾವ ಹೆಣ್ಣು ತನ್ನ ಸೌಂದರ್ಯವನ್ನ ನಂಬಿ ಧರ್ಮಕ್ಕೆ ದ್ರೋಹ ಮಾಡ್ತಾಳೆ, ತನ್ನ ಸೌಂದರ್ಯ ಇದೆ, ನನಗೆ ಎಷ್ಟು ಪುರುಷನನ್ನು ಬೇಕಾದ್ರೂ ಯಾಮಾರಿಸ್ತೀನಿ, ನಾನು ಬದುಕು ಕಟ್ಕೊಳ್ತೀನಿ, ಯಾವ ಹೆಣ್ಣಿಗೆ ಸೌಂದರ್ಯವೇ ಬಂಡವಾಳವಾಗುತ್ತೆ ಆ ಹೆಣ್ಣು ತನ್ನ ಬದುಕನ್ನು ಸ್ವಯಂ ತಾನೇ ಕೊಂದುಕೊಳ್ಳುವ ಹಂತಕ್ಕೆ ಬರ್ತಾಳೆ. ಹೌದು ಸರ್. ಹಾಗಾಗಿ ಈ ಹೆಣ್ಣಿನ ಬದುಕು ಅಥವಾ ಈಕೆ ಬಂದಿರೋದೇ ನೀನ್ ಧರ್ಮವಾಗಿದ್ದೆ, ಅದಕ್ಕೆ ಇಂಥವ್ರು ಒಳ್ಳೆಯವ್ರು ಸಿಕ್ಕಿದ್ದಾರಯ್ಯ. ಹೌದು ಸರ್, ಹೌದು ಸರ್. ನಾನು ಅದೇ ಹೆಮ್ಮೆ ಸರ್ ನನಗೆ. ನಾನು ನಿಯತ್ತಾಗಿದ್ದಕ್ಕೆ ನನಗೆ ದೇವ್ರು ಒಳ್ಳೇದ್ ಮಾಡಿದ್ದಾನೆ, ಒಂದ್ ಮಗು ಕೊಟ್ಟಿದ್ದಾನೆ. ಎಲ್ಲ ಆಡ್ಕೊಂಡ್ಬಿಟ್ರು ಮಕ್ಳಾಗಲ್ಲ ಇವನಿಗೆ ಅಂತ, ಒಂದ್ ಮಗು ಆಯ್ತು. ಸೊ ನಾನು ಹೇಳೋದು, ಈಕೆ ನಿಮ್ಮ ಜೊತೆ ತುಂಬಾ ದಿನ ಇರ್ತಾರೆ, ಅವ್ರಿಗೇನೂ ಆಗಲ್ಲ. ಅಂಡ್ ಇನ್ನೊಂದು ಬಹಳ ಮುಖ್ಯವಾದದ್ದು, ನಿಮಗೆ ಭಯ ಇರೋದು ಮಗುವಿನ ವಿಚಾರ, ಅಲ್ಲಿ ಏನೂ ಸಮಸ್ಯೆ ಆಗಲ್ಲ, ಡೋಂಟ್ ವರಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಇದರಿಂದ ಹಂಗಾಗ್ಬಿಟ್ರೆ ನಮ್ಮ ಮಗಳಿಗೆ ಏನು ಆಗುತ್ತೆ. ನಾನು ಅದಾಗಿಯೂ ಒತ್ತಿ ಒತ್ತಿ ಹೇಳ್ತಿರೋದು ನಿಮ್ಮ ಸಂಗಾತಿಯ ಆರೋಗ್ಯದ ಕುರಿತು. ಹಾಗಾಗಿ ನೀವು ಅವರನ್ನ ನೀವೆಷ್ಟು ದೊಡ್ಡ ಅದ್ಭುತವಾದ ಸಂಸ್ಕಾರವಂತರಿದ್ದೀರಿ. ಬಟ್ ನಿಮ್ಮಿಂದಲೂ ಬಹಳ ಹಿಂದೆ ನಮಗೆ ಕೆಲವು ಕಟು ಸತ್ಯಗಳು ಗೊತ್ತಾದಾಗ, ನೋಡಿ ಸರ್, ಒಂದು ಮೊದಲ ಹೆಂಡತಿಗೆ ಒಂದ್ ದಿವಸ HIV ಇತ್ತು ಅಂತ ಗೊತ್ತಾದಾಗ, ಅಯ್ಯೋ ಬಾರಮ್ಮ ಇರ್ಲಿ, ತೊಂದರೆ ಇಲ್ಲ, ನಾನು ಪ್ರೀತಿ ಮಾಡ್ಬಿಟ್ಟಿದ್ದೀನಿ, ನಾನು ಪ್ರೀತಿಸಿದ್ದೀನಿ ದೇಹವನ್ನು ರೋಗವನ್ನು ಅಲ್ಲ, ನಾನು ಪ್ರೀತಿಸಿದ್ ನಿನ್ನನ್ನ, ಹಾಗಾಗಿ ನಾನು ನಿನ್ನ ಆ ಕಾಯಿಲೆ ಇದೆ ಅಂತ ನಾನು ನಿನ್ನನ್ನು ದೂರ ಮಾಡಲ್ಲ ಅಂತ ನೀವು ಆಕೆಗೆ ಅಂಥದ್ದೊಂದು ಬದುಕನ್ನ, ಸತ್ಯ ಗೊತ್ತಾಗಿಯೂ ಅಂತ ಕಾಯಿಲೆ ಇದೆ ಅಂತ ಗೊತ್ತಾಗಿಯೂ ನೀವು ಆಕೆಗೆ ಒಂದು ಬದುಕನ್ನು ಕೊಟ್ಟಾಗ ಆಕೆ ನಿಮ್ಗೆ ಎಷ್ಟು ಕೃತಜ್ಞಳಾಗಿರ್ಬೇಕಿತ್ತು ಗೊತ್ತಾ? ಅಂದ್ರೆ ಸರ್, ನನ್ಗೆ ಯಾರೋ ಬಂದು ಹೇಳಿದ್ರು ಸರ್, ಅವಳು ಇನ್ನೊಬ್ಬನ ಜೊತೆ ಓಡೋಗಿದ್ಲು ಅಂತ. ನಾನು ಅದು ಹಾಗೆಯೂ ಆಕಿನ ಮದುವೆ ಆದ, ಇದು ಅದ್ಭುತ, ಇದು ಒಳ್ಳೆ ಗುಣ. ಆದ್ರದ್ದು ಕೃತಜ್ಞರಾಗಿಲ್ಲದ, ಆ ಕೃತಜ್ಞತೆ ಇಲ್ಲದ ಅಥವಾ ಒಂದು ಧನ್ಯತೆ ಇಲ್ಲದ ಒಬ್ಬ ಮೋಸಗಾತಿ ಕೊಟ್ಟೆ ಅನ್ನೋದ್ರ ಬಗ್ಗೆ ದುಃಖ ಇರ್ಲಿ ಹೊರತು, ನಾನು ಓಡೋದವಳನ್ನ ಆದೆ ಅನ್ನೋದ್ರ ಬಗ್ಗೆ ದುಃಖ ಬೇಡ. ಆಗ ಆದಾಗ್ಲೂ ಅದನ್ನು ಉಳಿಸ್ಕೊಳ್ಳಿಲ್ವಲ್ಲ ಅನ್ನೋದ್ರ ಬಗ್ಗೆ ದುಃಖ ಇರ್ಲಿ. ಹೌದು ಸರ್, ಹೌದು. ಹಾಗಾಗಿ ನೀವು ಯಾರಿಗಾದ್ರೂ ನೆರವಾದಾಗ, ಅಥವಾ ನೆರವು ಬಿಡಿ, ಅದು ಒಬ್ಬ ಭಿಕ್ಷುಕನಿಗೆ ಹಾಕೋ 100 ರೂಪಾಯಿ, 500 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, ಅದರಿಂದ ನಾವು ಮತ್ತೆ ನೋಡಪ್ಪ ನಿನ್ನೆ ನಿನ್ಗೆ 1 ರೂಪಾಯಿ ಹಾಕಿದೆ, ನನಗೆ ಇವತ್ತು 2 ರೂಪಾಯಿ ಕೊಡು ಅಂತ ಅದೇ ಭಿಕ್ಷುಕ ನಾನು ಹೋಗಿ ಕೇಳಲ್ಲ. ಬಟ್ ನಮ್ಮ ಜೊತೆನೇ ಇರುವ ಸಂಬಂಧಗಳಿಗೆ ನಾವೇನೋ ಒಂದು ಪ್ರೀತಿ ತೋರಿಸ್ತೀವಿ, ಅದ್ರ ಪ್ರತಿಯಾಗಿ ಬರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಬಟ್ ಅದು ಅಲ್ಲಿ ಇಲ್ಲ ಅಂದಾಗ, ನನ್ನ ಪ್ರಕಾರ ಅದು ನಿನ್ನ ಜೊತೆನೇ ಇದ್ದುಕೊಂಡು ಇನ್ನೊಂದು ಕೆಟ್ಟ ಸಂಬಂಧದ ಜೊತೆ ಏನು, ಈಗ ಮೊದಲನೇ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀನಿ, ಆಕೆ ಇನ್ನೂ ನಿನ್ನ ಜೊತೆ ಇದ್ದುಕೊಂಡೇ ನಿನ್ನ ಒಂದ್ ದಿವಸ ಆ ಹುಡುಗನ್ ಕರ್ಕೊಂಡ್ ಬಂದು ನಿನ್ನ ತಲೆ ಮೇಲೆ ಕಲ್ಲೆತ್ತ ಹಾಕೋದ್ರ ಬದಲು ಆಕೆನೆ ಬಿಟ್ಟು ಹೋದ್ರು, ಇದು ನಿನ್ ಪುಣ್ಯ. ಹೌದು, ಈಗ ನಡೀತಾ ಇರೋದೇ ಅದಲ್ವಾ ಸರ್? ಅದೇ ಆಗುತ್ತ. ನಾನು ಅದೇ ಹೇಳ್ತಾ ಇದ್ದೀನಿ, ಯಾಕೆ ಆಕೆ ಹೋಗಬೇಕು ಅಂದ್ರೆ ಆ ಜಾಗಕ್ಕೆ ಇಲ್ಲ, ಇಂಥ ಒಳ್ಳೆ ಹುಡುಗಂಗೆ ನಾನು ಕೆಟ್ಟವಳನ್ನು ತಗ್ಲ ಹಾಕ್ಬಿಟ್ನಲ್ಲ ಅಂತ ದೇವ್ರಿಗೆ ಅನ್ಸಿರ್ಬೇಕು, ಅದಕ್ಕೆ ಏನೋ ಒಂದು ಕಾರಣ ಕೊಟ್ಟು ಓಡಿಸ್ತಾ ಅಷ್ಟೇ. ಹೌದು ಸರ್, ಯಾಕಂದ್ರೆ ಆ ಜಾಗಕ್ಕೆ ಒಳ್ಳೆಯವರನ್ನು ತರಬೇಕಿತ್ತು. ಹೌದು. ಜೀವನದಲ್ಲಿ 1 ವರ್ಷ ಇರ್ತಿರೋ, 2 ವರ್ಷ ಇರ್ತಿರೋ, ಕಡೆಗೆ ನಿಮಗೆ 98 ವರ್ಷ, ನೀವು ಸಾಯ್ಲಿಕ್ಕೆ 2 ವರ್ಷ ಇದ್ದಾಗಲೇ ಅಂದಾಗಲೂ ನಿಮ್ಮ 98 ವರ್ಷದ ಇಡೀ ಜೀವನ ಪೂರ್ತಿ ನಿಮ್ಮ ಜೊತೆ ಇದ್ದ ಕೆಟ್ಟವರನ್ನ ತೆಗೆದು ಬಿಸಾಕಿ ಇನ್ನು 2 ವರ್ಷ ನಿಮ್ಮ ಜೊತೆ ಒಳ್ಳೆಯವರನ್ನ ಭಗವಂತ ತಂದು ಕೂರಿಸಿದ್ರು ಕೂಡ ಅದು ನಿಮ್ಮ ಪಾಲಿಗೆ ಸಿಕ್ಕ ಅದೃಷ್ಟ ಅಂದ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಬಹುಶಃ ಭಗವಂತ ನನ್ನ ಸಲುವಾಗಿ ಒಳ್ಳೊಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಅಂತ ನಂಬಿಕೆ ಇಟ್ಟು ಆ ಮಗು ಖಂಡಿತ ಆರೋಗ್ಯವಾಗಿ ಬರುತ್ತೆ. ತಾಯಿ ಮಗು, ನಿಮ್ಮ ತಂದೆ ತಾಯಿ ಎಲ್ಲರೊಂದಿಗೆ ಸಂತೋಷವಾಗಿ ಕಳೀರಿ. ಆ್ಯಂಡ್ ಈ ಭಯ ಬಿಡಿ, ಭಯ
ಖಂಡಿತ ಏನೂ ಆಗಲ್ಲ. ಧೈರ್ಯವಾಗಿರಿ, ಆಯ್ತು. ಎಲ್ಲವೂ ಸರಿ ಹೋಗುತ್ತೆ. ಆ ಕಡೆಯಿಂದ ರಿಪೋರ್ಟ್ ಅದೇನೇ ಬರಲಿ ಪಾಸಿಟಿವ್, ಐ ಮೀನ್ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬರುತ್ತೆ, ಅರ್ಥಾತ್ ಇಡೀ ಮನೆಗೆ ಪಾಸಿಟಿವ್ ಸುದ್ದಿನೇ ಬರುತ್ತೆ. ಆದರೆ ಹಾ. ಅದರ ಆಧಾರದ ಮೇಲೆ ನಿಮ್ಮ ಬದುಕು ಅಥವಾ ಬಿಡು ನೆಗೆಟಿವ್ ಬಂದ್ಬಿಡ್ತು ಅಂತ ಮೈ ಮರೆಯಂಗಿಲ್ಲ. ಹಾ ಸರ್. ಅರ್ಥ ಆಯ್ತಲ್ಲ? ಸರ್ ಇಲ್ಲ ಸರ್, ಆತರ ಏನೋ ಇನ್ ಕೇಸ್ ಬಂದ್ಬಿಟ್ರು ಕೂಡ ಈಗ ಅಪ್ಪ ಅಮ್ಮನ್ನ ನಾನು ನೋಡ್ಕೊಳ್ಳೇಬೇಕು, ನನ್ನ ಕರ್ತವ್ಯ ಇಲ್ಲ ಅಲ್ವಾ ಸರ್ ಅದು? ಹಂಗೆ ಬರಲ್ಲ, ಸಾಧ್ಯ ಇಲ್ಲ, ಡೋಂಟ್ ವರಿ. ಹೌದು. ಇದು ನಿಮ್ಮ ಪಾಲಿಗೆ ಶುರುವಾಗಿರೋ ಒಂದಷ್ಟು ಒಳ್ಳೆಯ ಸಮಯ. ಹಾ ಸರ್. ಈ ಹೆಂಡತಿ ಬಂದಿದ್ದು, ಆಕೆ ನಿನ್ನ ಮನೆಗೆ ಒಂದು ಹೌದು. ಸಂತಾನವನ್ನ ಹೌದು. ಕೊಟ್ಟಿದ್ದು, ಜೊತೆಗೆ ಇದೇ ಎಲ್ಲ ವಿಚಾರದಲ್ಲಿ ಮೈ ಮರಿಬಾರ್ದು ಅಂತ ಹೆಂಡತಿಗೆ ಒಂದು ಚಿಕ್ಕದಾಗಿ ಮೊದಲನೇ ಸ್ಟೇಜಿಗೆ ಅದೊಂದು ಸದಾ ಎಚ್ಚರಿಕೆಯ ಗಂಟೆ. ಹೌದು. ತುಂಬಾ ಅಂದ್ರೆ ರಸ್ತೆಯಲ್ಲಿ ನಾವು ಹೋಗೋ ರಸ್ತೆಯಲ್ಲಿ ಯಾವುದು ಗಾಡಿನೇ ಇಲ್ಲ, ಫುಲ್ ರೋಡ್ ಖಾಲಿ ಇದೆ ಅಂದ್ಬಿಟ್ರೆ ಅವನ್ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಬಿಡು ಯಾರು ಇಲ್ಲ, ಆಕ್ಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡು ಹೆಂಗ್ ಬೇಕು ಹಂಗ್ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಹಂಗ್ ಹೋಗೋದು ಬೇಡ ಅಂತಲೇ ಅಲ್ಲಲ್ಲಿ ದೇವ್ರು ಅಂಸಿಟ್ಟಿರ್ತಾನೆ. ಹೌದು ಸರ್. ಅದಕ್ಕೆ ಅಯ್ಯೋ ಬಿಡಪ್ಪ ಈಗ ಮಗು ಆಯ್ತು, ಒಳ್ಳೆ ಹೆಂಡತಿ ಸಿಕ್ಲು, ಎಲ್ಲ ಸರಿ ಹೋಯ್ತು ಅಂತ ಮತ್ತೇನೋ ಆಗೋದು ಬೇಡ ಅಂತ ಒಂದು ಚಿಕ್ಕ ಕಾಯಿಲೆ ಅಂತ ತಂದಲ್ಲಿ ಇಟ್ಟಿದ್ದಾನೆ ಅಷ್ಟೇ. ಹೌದು ಸರ್. ಹೌದು. ಏನೂ ಇಲ್ಲ, ಅದು ನಿಮ್ಮ ಸೇಫ್ಟಿಗೆ, ಅದು ನಿಮ್ಮ ಒಳ್ಳೇದಕ್ಕೆ ಹೌದು ಹೊರತು ಬೇರೆ ಏನೂ ಇಲ್ಲ. ಯೋಚನೆ ಮಾಡಬೇಡಿ. ಅಂಡ್ ಇಲ್ಲಿ ಗಂಡ ಹೆಂಡತಿ ಇಬ್ಬರಲ್ಲೂ ಒಬ್ರು ಒಂದು ಕಾಯಿಲೆ ಒಳಗಡೆ ಸಿಗಾಕೊಂಡಾಗ ಅಟ್ಲೀಸ್ಟ್ ಇನ್ನು ಒಬ್ರು ಚೆನ್ನಾಗಿದ್ದ ಒಬ್ರು ನೋಡ್ಕೊಳ್ಳೋಕೆ ಒಬ್ರು ಇರ್ಬೇಕಲ್ಲ. ಹೌದು ಸರ್. ನಾಳೆ ದೇವ್ರ್ ದಿನ ನಂಗೆ ನಿಮಗೆ ಇದು ಭಾಗ್ಯ ಗೊತ್ತಾಗದೆ ಕೊಟ್ಟಿದೆ ಅಂತ. ಇಬ್ಬರಿಗೂ ಅದು ಆವರಿಸಿದ್ದಿದ್ರೆ ಇಬ್ರು ಅದೇ ನರಳಾಟ ಅನುಭವಿಸ್ಬೇಕಿತ್ತಲ್ಲ. ಹೌದು ಸರ್. ನನ್ಗ ಸೌಲಭ್ಯ ಕೊಟ್ಟಿಯೇನೆ ಸರ್, ದೇವ್ರು ಭಾಗ್ಯ ಕೊಟ್ಟಿಯೇನೆ, ನನ್ನ ಹೆಂಡತಿ ಮಗು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಟ್ಟಿಯೇನೆ. ಅದನ್ನೇ ಇದೇ ಈ ತರ ಪರಿಸ್ಥಿತಿಯನ್ನ ಹೇಗೆ ನಾವು ಧನಾತ್ಮಕವಾಗಿ ನೋಡ್ಬೋದು, ಒಬ್ಬರಿಗಷ್ಟೇ ಕೊಟ್ಟು ಇನ್ನೊಬ್ಬರಿಗೆ ಅದರಿಂದ ಕಾಪಾಡಿರೋದು, ಮಗುವನ್ನ ಕೊಟ್ಟಿರೋದು, ಎಲ್ಲ ರೀತಿಯಲ್ಲೂ ಒಂದು ಧನಾತ್ಮಕವಾಗಿ ನಿಮ್ಮ ಬದುಕು ಶುರುವಾಗ್ತಾ ಇದೆ. ಇನ್ನು ನೀವು ಒಳ್ಳೆ ದಿನಗಳನ್ನು ನೋಡೋದಿದೆ. ಯಾವುದು ಹಿಂದೆ ಆಗೋಯ್ತು ಅದ್ರ ಬಗ್ಗೆ ಭಯ ಬೇಡ. ಇಡೀ ಜಗತ್ತು ಇವನನ್ನ ನಪುಂಸಕ ಅಂತ ಅಂದ್ರೂ ಕೂಡ ವೈಯಕ್ತಿಕವಾಗಿ ನನ್ನ ಜೀವನ, ನಾನು ನಪುಂಸಕನೋ ಅಥವಾ ನಾನು ಅತ್ಯಂತ ಒಂದು ದೊಡ್ಡ ಗಂಡಸೋ ವಿಷಯ ಇದಲ್ಲ. ಅಂತಿಮವಾಗಿ ನನ್ನ ನಂಬಿ ಬಂದವರಿಗೆ ನಾನು ಎಷ್ಟು ಬಹಳ ಚೆನ್ನಾಗಿ ನೋಡ್ಕೊಂಡೆ ಅಷ್ಟೇ ಮುಖ್ಯ. ಹೌದು. ಇಡೀ ಸಮಾಜಕ್ಕೆ ನಾನು ಗಂಡಸು ಅಂತ ನಿರೂಪಿಸೋದ್ರಲ್ಲೇ ನಾನು ಹೆಂಡತಿ ಮಕ್ಕಳಿಗೆ ನೋವು ಕೊಡೋದು ಬೇಡ. ಹೌದು ಸರ್. ಹೌದು. ಸಮಾಜ ಎಲ್ಲೋ ನಪುಂಸಕ ಅಂತ ಮೊದಲೇ ಹೆಂಡತಿ ಬಿಟ್ಟೋಗಿಲ್ಲಲ್ಲೋ, ಈಗ ಎಲ್ಲೋ ಟೆಸ್ಟ್ ಟ್ಯೂಬಲ್ ಮಾಡಿಸ್ಕೊಂಡವ್ರ ಬಾ ಹಿಂಗ ಅನ್ನಲ್ಲ ಅಂತ ನೀವೇ ಅಂದ್ಕೊಳ್ತೀರಾ. ಹೌದು. ಅಂದ್ರೆ ನಾನು ಹೇಳ್ತಿರೋದು, ಈ ಹೊರಗಿನವರ ಅಭಿಪ್ರಾಯಗಳಿದ್ದಾವಲ್ಲ, ಅವು ಹೊಸ್ಲಿಂದ ಹೊರಗಡೆನೆ ಇರಬೇಕು. ಹೌದು ಸರ್. ಆ ಒಳಗೆ ಬರೋಗ್ಬಿಟ್ರೆ ಮನೇಲಿರೋ ದೇವತೆಗಳೆಲ್ಲ ಹೊರಗಡೆಗೆ ಹೋಯ್ತಾರಂತೆ. ಹೌದು ಸರ್. ಏನು ಆಗಲ್ಲ, ಒಳ್ಳೇದಾಗಲಿ. ಇದೆಲ್ಲ ರಿಪೋರ್ಟ್ ಬರುತ್ತೆ, ಒಳ್ಳೇದಾಗುತ್ತೆ. ಆಗ ನೀವು ಫೋನ್ ಮಾಡಿ ನಮಗೆ ತಿಳಿಸಿ, ನನಗೂ ಸಂತೋಷ ಆಗುತ್ತೆ. ಖಂಡಿತ ಸರ್, ಖಂಡಿತ ಮಾಡ್ತೀನಿ ಸರ್. ನಿಮಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ಟೈಮ್ ಊಟ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು, ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು, ಏನೂ ಕಳ್ಕೊಂಡಿಲ್ಲ. ಯಾವುದು ನಿಮ್ಮಿಂದ ದೂರ ಹೋಗಿದೆಯೋ ಅದು ವಿಷಸರ್ಪವನ್ನ ಕಚ್ಚಿಸಿಕೊಂಡಾದ್ಮೇಲೆ ದೂರ ತಳ್ಳೋದಕ್ಕಿಂತ ಅದಾಗೆ ದೂರ ಹೋದಾಗ ಅದು ನಿಮ್ಮ ಪುಣ್ಯ ಅಂತ ಭಾವಿಸಿ. ಹೌದು ಸರ್. ಹೌದು. ವಿಷಸರ್ಪ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿತ್ತು ಅಂತ ಮಾತ್ರ ಅದನ್ನ ತಪ್ಕೊಳ್ಳೋಕ್ ಆಗಲ್ಲ. ಸರ್. ಹೌದು. ಮೊದಲನೇ ಹೆಂಡತಿದು ಅದೇ ಕತೆ. ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಪ್ರೀತಿ ಜಾಸ್ತಿ ಇದ್ದುಕೊಂಡು ಸರ್ಪ ಪಕ್ಕದಲ್ಲಿ ಮಲಗಿಸ್ಕೊಳಕ್ಕಾಗಲ್ಲಪ್ಪ. ಬಿಡು, ಹಾಗೆ ವಿಚಾರ ಬಿಟ್ಟು ಸಿಕ್ಕಿರುವ ಅಥವಾ ನಿಮ್ಮ ಪಾಲಿಗೆ ಒಲಿದು ಬಂದಿರುವ ಈ ಹೆಣ್ಣನ್ನ ತಾಯಿ, ತಂದೆ, ಮಗು ಎಲ್ಲರೊಂದಿಗೆ ಸಂತೋಷವಾಗಿರಿ. ನಿಮ್ಗೆ ಒಳ್ಳೇದಾಗುತ್ತೆ. ಈಶ್ವರ ನಿಮ್ಮ ಮಗುವನ್ನ ಖಂಡಿತ ಕಾಪಾಡ್ತಾನೆ. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಲ್ ಮಾಡಿ ಹೇಳ್ತೀನಿ ಈಶ್ವರ ಪಾಪ ನೋಡಿ, ಕಾಲ್ ಮಾಡಿ ಹೇಳ್ತೀನಿ ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ. ಕೆಲಸ ಮಾಡೋ ಜಾಗದಲ್ಲಿ ಒಬ್ಬರನ್ನ ಪ್ರೀತಿಸಿ ಅಲ್ಲಿ ಮದುವೆ ಆಗಿ ಅಥವಾ ಅಲ್ಲಿ ಅಪ್ಪ ಅಮ್ಮನನ್ನು ಒಪ್ಪಿಸಿ ಈ ಮದುವೆಯ ಪ್ರೋಸೆಸ್ ಇದ್ದಾಗ ಅಯ್ಯೋ ನೀನ್ ಪ್ರೀತಿ ಮಾಡಿ ಮದುವೆ ಆಗ್ತಿದ್ಯಲ್ಲೋ ಆ ಹುಡುಗಿ ಹಿಂದೆ ಒಂದಷ್ಟು ತಿಂಗಳ ವರ್ಷಗಳ ಹಿಂದೆ ಬೇರೊಬ್ಬ ಹುಡುಗನ ಜೊತೆ ಹೋಗಿ ಬಂದ್ಲು ಅಂತ ಗೊತ್ತಾದಾಗ ಇರ್ಲಿ ಪ್ರೀತಿ ಮಾಡಿದ್ದೀನಿ ಅಂತ ಮದುವೆ ಆಗು ಅಂದ್ರೆ ಅದು ಆಗಿಯೋ ಇದೆಯಲ್ಲ, ಅದು ಅದ್ಭುತವೇ ಹೌದು. ಆದ್ರೆ ನನ್ನ ಈ ತಪ್ಪು ಕೆಲಸವನ್ನ ಅಥವಾ ನಾನು ಯಾರ ಜೊತೆಗೂ ಓಡೋಗಿ ಬಂದ ಈ ಕೆಟ್ಟತನ ಇದೆಯಲ್ಲ ಅಥವಾ ಈ ಕೆಟ್ಟ ಚಾಳಿ ಇದೆಯಲ್ಲ, ಇದನ್ನ ಕ್ಷಮಿಸಿಯೂ ನನಗೆ ಬದುಕು ಕೊಡ್ತಿದ್ದಾನೆ ಅನ್ನೋದು ಒಂದು ಹೆಣ್ಣಿಗೆ ಕೃತಜ್ಞತೆ ಇಲ್ಲದೆ ಹೋದ್ರೆ. ಹೌದು ಸರ್. ಹೌದು.
ಸರ್ ಅವ್ರ ಮನೇಲೆ ಹೇಳ್ತಾ ಇದ್ರು ಅವ್ರ ಅಪ್ಪ ಅಮ್ಮ ಪಾಪ ಅವ್ರ ಊರಿಗೆ ಹೋಗ್ಬಿಟ್ಟು. ಹಲೋ, ಅವನು ಗಂಡಸೇ ಅಲ್ಲ, ಆತನಿಗೆ ಪುರುಷತ್ವವೂ ಇಲ್ಲ. ಅರೆ, ಒಂದು ಹೆಣ್ಣಾಗಿ ಒಬ್ಬ ಪುರುಷನನ್ನು ಮದುವೆ ಆದಾಗ ಮದುವೆಗೆ ಮುಂಚೆ ನೀವು ದೂರ ಇಡ್ಲಿಕ್ಕೆ ಏನು ಕಾರಣ ಕೊಡ್ಸಿರೋ ಫೈನ್, ಅದು ನೀವು ಆಯ್ಕೆ ಮಾಡ್ಬೇಕಾದ್ರೆ ಅದು ನಿಮ್ಮಿಷ್ಟ. ಬಟ್ ಒಮ್ಮೆ ಆಯ್ಕೆ ಮಾಡಿ ಆದ್ಮೇಲೆ ಒಬ್ಬರನ್ನು ದೂರ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರು ಒಂದು ಗೌರವಾರ್ಥಕವಾದ ಕಾರಣಗಳಿರಬೇಕು. ಇಲ್ಲ ಯಾಕೋ ನಮ್ಗವ್ರಿಗೂ ಆಗ ಬರ್ತಿಲ್ಲ, ಒಂದು ಗೌರವಪೂರ್ವಕ ಇರಬೇಕು. ಅವನ್ ಗಂಡಸಲ್ಲ, ಅವನ ಅದಲ್ಲ ಇದಲ್ಲ. ಅರೆ, ಗಂಡುಸ್ತನ ಅಥವಾ ಪುರುಷತ್ವ ಇದೆಲ್ಲದಕ್ಕೂ ಮೀರಿದೊಂದು ಮನುಷ್ಯತ್ವ. ಅಂಡ್ ಇವತ್ತು ಈ ನಿನ್ನನ್ನೇ ಬದುಕು ಪ್ರಪಂಚ ಅಂದುಕೊಂಡು ಮದುವೆಯಾದ ಈ ಹುಡುಗನನ್ನು ಬಿಟ್ಟು ಯಾವನಿಂದಲೂ ಹೋಗಿದ್ದೀಯಲ್ಲ, ಅಲ್ಲಿ ನಿನ್ನ ಬದುಕು ಎಷ್ಟು ದಿನ? ಅರೆ, ನಿನ್ನ ಸೌಂದರ್ಯ ಒಂಚೂರು ಮಾಸವರು, ಆಮೇಲೆ ಬೀದಿ ಹೆಣವಾಗ್ತೀಯ ನಿನ್ನ. ದಟ್ಸ್ ದ ಮಾರಲ್ ಆಫ್ ದಿ ಸ್ಟೋರಿ. ಯಾವಾಗ ನಿಮಗೆ ಸೌಂದರ್ಯವಿರುತ್ತೆ, ಯಾವಾಗ ನಿಮಗೆ ಹೊರಗಿನ ಪ್ರಪಂಚದ ಇನ್ಫ್ಲೂಯೆನ್ಸ್ ಇರುತ್ತೆ, ಆ ಸಮಯದಲ್ಲಿ ಧರ್ಮವನ್ನ ಮೀರಬೇಕು, ಧರ್ಮವನ್ನ ಕಾಲ್ದಡಿ ಕಾಕೊಳ್ಬೇಕು, ಸುಖವೇ ಮುಖ್ಯ ಅಂತ ಅನ್ಸುತ್ತೆ. ಅದಾಗಿಯೂ ನೀವು ಧರ್ಮವನ್ನ ಪಾಲಿಸಬೇಕು. ಈಗ ಆಲ್ರೆಡಿ ಪೇನ್ ಅನುಭವಿಸ್ತಿದ್ದಾರೆ ಸರ್. ಇರ್ಲಪ್ಪ, ಯಾವುದು ಹೋಯ್ತೋ ಅದು ಒಳ್ಳೇದೇ ಅಷ್ಟೇ ಸರ್. ನಿನ್ನನ್ನು ಅದರಿಂದ ಕಾಪಾಡಲಿಕ್ಕೆ ಅದ್ರ ಬಗ್ಗೆ ದುಃಖ ಬೇಡ. ನೀವು ನನ್ನ ಪಾಪಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಅಪ್ಪ ಮುಂಚೆನಾಗಿ ನೋಡ್ಕೊಳಪ್ಪ. ಶುಭವಾಗಿ. ಓಕೆ ಸರ್.